भासतान्नो हृदम्बरे अर्थकल्पितकल्पोऽयं प्रत्यस्तिगजकेसरी व्यासतीर्थगुरुर्भूयाते अस्मदिष्टार्थसिद्धये तपो विद्या विरक्त्यादिसद्गुणोघाकरानहं वादिराजगुरुन्वन्दे हयग्रीवदयाश्रयान् प्रणमत्कामधेनुञ्च भजतः सुरतरोपमम् श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे यस्य प्रचण्डतपसा सुधिगीतवृत्तिः तुष्टो हरिकिलवशं मदतामवाप श्रीमद्वसन्मतपयोनिधिपूर्णचन्द्रः ये विष्णुतीर्थमुनिराटे मुखमातनोतु नमस्ते नमस्ते व्यासयोगिने नमः पुरन्दरार्याय विजयार्याय ते नमः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुं नमः सत्याभिज्ञकराब्जोत्तान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् श्री सत्यात्मतीर्थगुरुभ्यो नमः रघुप्रमतिसत्पुत्रं सत्प्रमोदगुरुप्रियम् अजातशत्रुं तं वन्दे रघुप्रियगुरुं सदा श्रीरघुविजयतीर्थगुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् सप्तोक्षणो अतिबलवीर्य युतानदम्यान् सर्वै गिरीशवरतो दितिदप्रधानान् हत्वासुताम् अलभत आशु विभुर्यशोदा भ्रातुः स कुम्भक समाह्वयनोऽपि नीलाम् ಪರಮಾತ್ಮ ಲೀಲೆಯಿಂದ ಕಂಸನ ಭೃತ್ತರಾಗಿರ್ತಕ್ಕಂಥ ಆ ದೈತ್ಯರನ್ನ ಲೀಲೆಯಿಂದ ಸಂಹಾರವನ್ನು ಮಾಡ್ತಾ ತನ್ನ ಅಪಾರವಾಗಿರ್ತಕ್ಕಂಥ ಲೀಲೆಗಳನ್ನ ತೋರಿಸ್ತಾ ಇದ್ದಾನೆ. ಪರಮಾತ್ಮನ ಅವತಾರವೇ ಆ ರೀತಿಯಾಗಿರ್ತಕ್ಕಂಥ ದುಷ್ಟರನ್ನ ನಿಗ್ರಹ ಅಂತಕ್ಕಂಥ ಮಾಡೋದು, ಸಜ್ಜನರನ್ನ ಪಾಲಿಸ್ತಕ್ಕಂಥದ್ದೇ ಪರಮಾತ್ಮನ ಅವತಾರದ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಮುಂದೆ ನೀಲಾ ಅಂತಕ್ಕಂಥ ಅಷ್ಟ ಮಹಿಷಿಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಆಕೆಯನ್ನು ಪರಮಾತ್ಮ ಮದುವೆ ಆಗ್ತಾ ಇದ್ದಾನೆ. ಅದರ ಬಗ್ಗೆ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಯಾರು ಅಂತಕ್ಕಂದ್ರೆ ನೀಲಾ ಅಂತಕ್ಕಂಥ ಈ ನೀಲಾ ಅಂತಕ್ಕಂಥದ್ದು ಷಣ್ಮಹಿಷರಲ್ಲಿ ಒಬ್ಬಳಾಗಿರ್ತಕ್ಕಂಥ ನೀಲಾದೇವಿ ಅಂತಕ್ಕಂಥದ್ದು. ಈಕಿ ಮೊದಲಿಗೆ ಆ ಯಶೋದೆಯ ಸೋದರನಾಗಿರ್ತಕ್ಕಂಥ ಕುಂಭಕ ಅಂತಕ್ಕಂಥ ಒಬ್ಬ ಗೋಪ, ಆತನ ಮಗಳಾಗಿ ಆಕೆ ಜನಿಸ್ತಾ ಇದ್ದಾಳೆ. ಯಾರು? ನೀಲಾದೇವಿಯರು ಅಂತ ಹೇಳ್ತಾ ಇದ್ದಾನೆ. ಆತ ತಂದೆಯಾಗಿರ್ತಕ್ಕಂಥ ಗೋಪ ಆಕೆಯ ಸ್ವಯಂವರಕ್ಕೆ ಒಂದು ಪಣ ಇಟ್ಟಿದ್ದಾನೆ. ಏನು ಅಂದ್ರೆ 7 ಗೂಳಿಗಳನ್ನ ನಿಯಂತ್ರಣ ಅಂತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ, ಕೇವಲ ನಿಯಂತ್ರಣ ಅಷ್ಟೇ, ಅವನು ಕಟ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಮಗಳನ್ನು ಕೊಟ್ಟು ಮಾಡ್ತಾ ಇದ್ದೀನಿ, ಮದುವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಆ ಪಣವನ್ನು ಇಟ್ಟಿದ್ದಾನೆ ಗೋಪನಾಗಿರ್ತಕ್ಕಂಥವನು. ಪರಮಾತ್ಮ ಬರೇ ಅವನ ನಿಯಂತ್ರಣ ಅಂತಕ್ಕಂಥದ್ದು ಅಲ್ಲ, ಆ 7 ಗೂಳಿಗಳು ಅಂತಕ್ಕಂಥದ್ದು ಏನಿದ್ದಾರೆ ಅವರು ಅಸುರರಾಗಿರ್ತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ರುದ್ರದೇವರ ವರದಿಂದ ಅಪಾರವಾಗಿರ್ತಕ್ಕಂಥ ಬಲದಿಂದ ಕೂಡಿರ್ತಕ್ಕಂಥ, ಯಾರಿಗೂ ವಸರೆ ಆಗದೇ ಇರತಕ್ಕಂಥ 7 ಗೂಳಿಗಳ ರೂಪದಲ್ಲಿ ಇರ್ತಕ್ಕಂಥ ಅಸಂಖ್ಯರಾಗಿ ಅಸುರ ಮುಖ್ಯರು, ಅವರನ್ನ ಪರಮಾತ್ಮ ಸಂಹಾರವೇ ಮಾಡಿದ್ದಾನೆ. ಸಂಹಾರೇ ಅಂತಕ್ಕಂಥದ್ದು ಮಾಡಿ ಆ ನೀಲಾದೇವಿಯನ್ನ ಪರಮಾತ್ಮ ವಿವಾಹವಾಗಿದ್ದಾನೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಈ ನೀಲಾದೇವಿ ಮತ್ತೊಂದು ರೂಪದಿಂದ ಮತ್ತೆ ಮುಂದೆ ನಗ್ನಜಿತ ರಾಜನ ಮಗಳಾಗಿ ಸತ್ಯ ಅಂತಕ್ಕಂಥದ್ದು ನೀಲಾದೇವಿ ಅಂತಕ್ಕಂಥದ್ದು ಬರ್ತಾ ಇದ್ದಾಳೆ. ಆ ಕೂಡ ನೀಲಾ ಅಂತ ಕರೆಸ್ಕೊಳ್ತಾ ಇದ್ದಾಳೆ. ಕಾರಣ ಇದು ಪೂರ್ವದಲ್ಲಿರ್ತಕ್ಕಂಥದ್ದು.
ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಪೂರ್ವದಲ್ಲಿ ಈಕೆಯನ್ನು ಮದುವೆ ಆಗ್ತಕ್ಕಂಥ ಸಂದರ್ಭ ಬಂತು ಅಂತಂದ್ರೆ ತಿಳಿಸ್ತಾ ಇದ್ದಾರೆ. ಯಾ ಪೂರ್ವ ಜನ್ಮನಿ ತಪಃ ಪ್ರಥಮೈವ ಭಾರ್ಯ ಭೂಯ ಸಮಿತ್ಯ ಚ ಅದಸ್ಯ ಹಿ ಸಂಗಮೋ ಮೇ ಸ್ಯಾತ್ ಕೃಷ್ಣ ಜನ್ಮನಿ ಸಮಸ್ತ ವರಾಂಗನಾಭ್ಯ ಪೂರ್ವಂ ತುತಿ ಸ್ಮ ತದಿಮಾಂ ಪ್ರಥಮಂಸ ಆಪ. ಆಕೆ ತಪಸ್ಸು ಮಾಡಿದ್ದಾಳೆ. ಎಲ್ಲರಿಗಿಂತಲೂ ಕೂಡ ನಾನು ಪರಮಾತ್ಮನಿಗೆ ಪ್ರಥಮ ಪತ್ನಿ ಆಗಬೇಕು, ಎಲ್ಲಾ ಉತ್ತಮ ಸ್ತ್ರೀಯರಿಗಿಂತಲೂ ಮುಂಚಿತವಾಗಿಯೇ ಕೃಷ್ಣನ ಉಪನಯನ ಆಗೋದಕ್ಕಿಂತ ಮುಂಚಿತವಾಗಿಯೇ ಪರಮಾತ್ಮನಂದೆ ವಿವಾಹ ಆಗಬೇಕು. ಬರೇ ವಿವಾಹ ಅಲ್ಲ, ಕೃಷ್ಣನಂದೆ ಸಂಘ ಕೂಡ ಆಗಬೇಕು ಅಂತಕ್ಕಂಥ ತಪಸ್ಸು ಮಾಡಿದ್ದಕ್ಕಾಗಿ ಪರಮಾತ್ಮ ಆಕೆಯನ್ನು ಸ್ವೀಕಾರ ಮಾಡಿದ್ದಾನೆ. ಲೀಲಾದೇವಿಯರು ನೋಡಿ ಹೇಗೆ ತಪಸ್ಸು ಮಾಡಿದ್ರು. ಆಕೆ ಪ್ರಥಮ ಪತ್ನಿ ಆಗಬೇಕು ಮತ್ತು ಪ್ರಥಮ ಸಂಘ ಆಗ್ತಕ್ಕಂಥ ಭಾಗ್ಯ ನನಗೆ ಬೇಕು ಅಂತಕ್ಕಂಥ ವಿಶೇಷ ಕಾರಣದಿಂದಾಗಿ ಏನು ತಪಸ್ಸು ಮಾಡಿದ್ದು, ಆಕೆಯನ್ನು ಪರಮಾತ್ಮ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡು, ಕೃಷ್ಣನ ಪರಮಾತ್ಮನ ಪತ್ನಿನೇ ದುರ್ಗಾದೇವಿ ಅವತಾರ ಮಾಡಿದ್ದಾಳೆ. ಗೊತ್ತಾಯ್ತಾ? ಯದ್ಯಪಿ ಯಾವಾಗಲೂ ಕೂಡ ನಿಯತ ಪತ್ನಿಯರಾಗಿರ್ತಕ್ಕಂಥವರೇ ಆದ್ರೂ ಕೂಡ ಆ ರೀತಿ ಅವತಾರ ಮಾಡಿದಾಗ ಆಕೆಯನ್ನು ಮದುವೆ ಆಗಿಲ್ಲ. ಪರಮಾತ್ಮ ತಂಗಿಯ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾಳೆ. ಯಾರು? ದುರ್ಗಾದೇವಿಯರು ನಂದಗೋಪನಲ್ಲಿ. ಗೊತ್ತಾಯ್ತಾ? ಮದುವೆ ಆಗಿಲ್ಲ ಪರಮಾತ್ಮ ಆಗಿರ್ತಕ್ಕಂಥ. ಮತ್ತೆ ಗೋಪಿಕಾ ಸ್ತ್ರೀಯರಾಗಿರ್ತಕ್ಕಂಥವ್ರು ಅಂಗಸಂಗ ಹೊಂದಿದ್ದಾರೆ. ಗೋಪಿಕಾ ಸ್ತ್ರೀಯರು ಪರಮಾತ್ಮನ ಅಂಗಸಂಗ ಹೊಂದಿದ್ದಾರೆ, ಆದರೆ ಪರಮಾತ್ಮನ ಪತ್ನಿಯರಾಗಲಿಲ್ಲ ಅವರು. ಗೋಪಿಕಾ ಸ್ತ್ರೀಯರಾಗಿರ್ತಕ್ಕಂಥವ್ರು ಗೊತ್ತಾಯ್ತು, ಬೇರೆ ಆಗಿರ್ತಕ್ಕಂಥವ್ರು. ಆದ್ರೆ ಕೃಷ್ಣ ಈಗ ನೀಲಾದೇವಿ ಎರಡನ್ನೂ ಹೊಂದ್ತಾ ಇದ್ದಾಳೆ. ಪರಮಾತ್ಮನ ಹೆಂಡತಿನೂ ಆಗಿದ್ದಾಳೆ, ಕೃಷ್ಣನ ಹೆಂಡತಿನೂ ಆಗಿದ್ದಾಳೆ, ಮತ್ತು ಆ ಅಂಗಸಂಗವನ್ನು ಕೂಡ ಹೊಂದಿದ್ದಾಳೆ ಅಂತ ತಿಳಿಸ್ತಾ ಇದ್ದಾಳೆ. ಇದು ಆ ಒಂದು ನೀಲಾದೇವಿಯರ ಒಂದು ಪೂರ್ವ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಏನ್ ಕೇಳ್ಕೊಂಡಿದ್ಲು ಅಂದ್ರೆ ಹೇಳ್ತಾ ಇದ್ದಾರೆ, ಅಗ್ರೇ ದ್ವಿಜತ್ವತ ಉಪಾವಹ ದೇಶ ನೀಲಾಂ ಗೋಪಾಂಗನ ಅಪಿಪುರ ವರಮಾಪಿರೇ ಯತ್ ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋನೋ ಭೂಯಾತ್ತವೇತಿ ಪರಮ ಅಪ್ಸರಸಃ ಪುರಾಯಃ. ಕೃಷ್ಣನಿಗೆ ಉಪನಯನ ಆಗುವುದಕ್ಕಿಂತ ಮುಂಚಿತವಾಗಿಯೇ ನಾನು ಆತನನ್ನು ಮದುವೆ ಆಗಬೇಕು. ಅಂತ ಪರಮಾತ್ಮ ನೀಲಾದೇವಿಯನ್ನು ವಿವಾಹವಾಗ್ತಾ ಇದ್ದಾನೆ. ಮತ್ತೆ ಸಂಘ ಕೂಡ ಅಂತಕ್ಕಂಥ ಬಾಪ ಆಗಬೇಕು ಅಂತಕ್ಕಂಥ ವರವನ್ನ ಪಡೆದಿದ್ದಾನೆ. ಕಾರಣ ಕೃಷ್ಣ ಶ್ರೇಷ್ಠ ಅಪ್ಸರಿಯರು ಅಂತಕ್ಕಂಥದ್ದಾಗಿದ್ರಲ್ಲ, ಅವರನ್ನು ಕೂಡ ಗೋಪಿಕಾಸ್ತ್ರೀಯನ್ನು ಕೂಡ ಪರಮಾತ್ಮ ಸ್ವೀಕಾರವನ್ನು ಮಾಡಿದ್ದಾನೆ. ಆ ಕಾರಣ ನೀಲಾದೇವಿ ಅಂತ ಗೋಪಿಕಾಸ್ತ್ರೀಯರನ್ನು ಕೂಡ ಉಪನಯನಕ್ಕಿಂತ ಮುಂಚಿತವಾಗಿಯೇ ಪರಮಾತ್ಮ ಅಂಗಸಂಗ ಹೊಂದತಕ್ಕಂಥ ವರವನ್ನ ಅವರು ಪಡೆದಿದ್ದರಾದ ಕಾರಣ ಅವರಿಗೆ ಪರಮಾತ್ಮ ಕರುಣಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮೊದಲು ಅಂಗಸಂಗ ಲಭಿಸಿದ್ದು ಯಾರಿಗೆ ಅಂದ್ರೆ ನೀಲಾದೇವಿಯರಿಗೆ. ಅದಕ್ಕೆ ಎರಡು ಬಗೆಯ ಕಾರಣ ಅಂತಕ್ಕಂಥದ್ದೇನು ಕೇಳಿದ್ದು ಆ ರೀತಿ ತಪಸ್ಸಿನ ಕಾರಣಗಳು. ಮತ್ತೆ ಆಕೆನೆ ಮುಂದೆ ಅಷ್ಟಮೈರ್ತಕ್ಕಂಥ ನೀಲಾದೇವಿ ನಗ್ನಜಿತ ರಾಜನ ಮಗಳಾಗಿ ಮತ್ತೆ ಅವತಾರವನ್ನು ಮಾಡ್ತಾ ಇದ್ದಾಳೆ, ಮತ್ತೊಂದು ರೂಪದಿಂದ ಜನಿಸ್ತಾ ಇದ್ದಾಳೆ. ಆಗ ಕೂಡ ಆ ನಗ್ನಜಿತ ಮಹಾರಾಜ 7 ಗೂಳಿಯನ್ನ ನಿಗ್ರಹಿಸಿ ಅಂತಕ್ಕಂಥದನ್ನ ಅವನು ಕೂಡ ನಗ್ನಜಿತ್ ಮಹಾರಾಜ ಕೂಡ 7 ಗೂಳಿಗಳನ್ನ ನಿಗ್ರಹಿಸಿದವರಿಗೆ ತನ್ನ ಮಗಳನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಳಿ ಆ ಸ್ವಯಂವರದಲ್ಲಿ ಘೋಷಣೆ ಮಾಡಿದ್ದ. ಅದು ಕೂಡ ಅದೇ ರೀತಿನೇ ಆಗ್ತಾ ಇದೆ. ಎರಡು ಇಲ್ಲಿ ಯಾರು ಕುಂಭಕ ಅಂತಕ್ಕಂಥವ್ನು ಹಾಗೆ ಮಾಡ್ತಾ ಇದ್ದಾನೆ, ಅಲ್ಲಿ ಯಾರೋ ನಗ್ನಜಿತ್ ರಾಜನು ಕೂಡ ಆ ರೀತಿ ಮಾಡ್ತಾ ಇದ್ದ. ಆ ರೀತಿಯಾಗಿ ಆಕೆಯನ್ನು ವಿವಾಹವನ್ನು ಮಾಡಿ ಅಂಗಸಂಗ ಭಾಗ್ಯವನ್ನು ಆಕೆಗೆ ಕೊಟ್ಟಿದ್ದಾನೆ ಅಂತ ತಿಳಿಸ್ತಾ ಇದ್ದ. ತತ್ರಾತ ಕೃಷ್ಣಂ ಅವದನ್ ಸಬಲಂ ವಯಸ್ಯಾಹ ಪಕ್ವಾನಿ ತಾಳ ಸುಫಲಾನಿ ಅನುಭೋಜಯೇತಿ ಇತ್ಯರ್ಥಿತಃ ಸಬಲ ಆಪಸ ತಾಳವೃತಂ ಗೋಪೈಹಿ ದುರಾಸದಂ ಅತೀವ ಹಿ ಧೇನುಕೇನ. ಇನ್ನೂ ಒಂದು ಪ್ರಸಂಗವನ್ನ ಧೇನುಕಾಸುರ ಪರಮಾತ್ಮನಿ ಧೇನುಕಾಸುರ ಭಂಜನ ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ಧೇನುಕಾಸುರನ ಸಂಹಾರವನ್ನು ಮಾಡತಕ್ಕಂಥವ್ರು ಬಲರಾಮ ದೇವರು, ಆದ್ರೆ ಕೃಷ್ಣನಿಗೆ ವಿಶೇಷಣವಾಗಿ ಕೊಡ್ತಾ ಇದ್ದಾರೆ ಧೇನುಕಾಸುರ ಭಂಜನ. ಯಾಕಂದ್ರೆ ಅವನ ಅನುಗ್ರಹದಿಂದಲೇ, ಪರಮಾತ್ಮ ಅನುಗ್ರಹದಿಂದಲೇ ಬಲರಾಮ ದೇವರು ಆ ಧೇನುಕಾಸುರನ್ನು ಸಂಹಾರ ಮಾಡಿ. ಏನು ಪ್ರಸಂಗ ಅಂತಕ್ಕಂಥದ್ದಂದ್ರೆ, ಒಂದ್ಸರ್ತಿ ಕೃಷ್ಣನ ಸಂಗಡಿಗರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ನೋಡಿದ್ದಾರಂತೆ ಒಂದು ಒಳ್ಳೆ ತಾಳದ ಒಂದು ತಾಳ ವೃಕ್ಷ, ತಾಳಿಹಣ್ಣು ಅಂತಾರಲ್ಲ, ತೋಪನು, ತಾಳೆಯ ವೃಕ್ಷಗಳ ತೋಪು, ಒಳ್ಳೆ ಪಕ್ವವಾಗಿರ್ತಕ್ಕಂಥ ತಾಳಿಹಣ್ಣು ಅಂತಕ್ಕಂಥದ್ದು ಬಿಟ್ಟಿದೆ, ಅವನ್ನು ನಾವು ತಿನ್ನಬೇಕಾಗಿದೆ ಅಂತ ಅಪೇಕ್ಷೆಯನ್ನು ಮಾಡಿದ್ದಾರೆ.
ಗೊಲ್ಲರು ಅದನ್ನ ದನ ಅಂತಕ್ಕಂಥ ಕಾಯ್ಲಿಕ್ಕೆ ಅಂತಕ್ಕಂಥ ಹೋದಾಗ ಅಲ್ಲಿ ಅವರಿಗೆ ಧೈರ್ಯ ಸಾಲು, ಯಾರಿಗೆ ಆ ಗೋಪಾಲಕರಿಗೆ ಅಲ್ಲಿ ಹೋಗಿ ಗಿಡ ಹತ್ತಿ ಅವನ್ನ ಯಾಕೆ ಅಂತಕ್ಕಂಥ ಅಂದ್ರೆ ಅಲ್ಲಿ ಧೇನುಕಾಸುರ ಅಂತಕ್ಕಂಥ ಆ ದೈತ್ಯ ಅಂತಕ್ಕಂಥದ್ದು ಅವನಲ್ಲಿದ್ದಾನೆ. ಆದ ಕಾರಣ ತಮಗೆ ಅಸಖ್ಯವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಗೊತ್ತಾಗಿ ಕೃಷ್ಣ ಬಲರಾಮರನ್ನ ಕೇಳಿಕೊಂಡಿದ್ದಾರೆ. ನಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ತಾಳೆಹಣ್ಣು ಬಿಟ್ಟಿದೆ, ನಮಗೆ ತಿನ್ನಬೇಕು ಅಂತಕ್ಕಂಥ ಅಪೇಕ್ಷೆ ಆಗಿದೆ ಅಂತಕ್ಕಂಥ ಅಂದ್ರೆ ಅಲ್ಲಿ ತಾಳೆಯ ತೋಪಿಗೆ ಅಲ್ಲಿ ಹೋಗ್ತಾ ಇದ್ದಾನೆ. ಹೋದಾಗ ಏನ್ ಮಾಡ್ತಾ ಇದ್ದಾನೆ, ಬಲರಾಮನೇ ಮೇಲೆ ಗಿಡ ಹತ್ತಿ ಹಣ್ಣುಗಳನ್ನು ಕೇಳ್ತಾ ಇದ್ದಾನಂತೆ. ಅಲ್ಲಿ ಏನಾಯ್ತು ಅಂದ್ರೆ ವಿಘ್ನೇಶತಃ ವರಮವಾಪ್ಯ ಸುದುಷ್ಟ ದೈತ್ಯ ದೀರ್ಘಾಯು ಉತ್ತಮ ಬಲ ಕದನ ಪ್ರಿಯೋ ಅಭೂತೆ ನಿತ್ಯೋದ್ಧತಃ ಸ ಉತ ರಾಮಂ ಅವೇಕ್ಷ ತಾಲ ವೃಂದಾತೆ ಫಲಾನಿ ಗಲಯಂತ್ ಅಥ ಅಭ್ಯಧಾವತೆ. ದುಷ್ಟನಾಗಿರ್ತಕ್ಕಂಥ ದೈತ್ಯನಾಗಿರ್ತಕ್ಕಂಥವನವನು ಧೇನುಕಾಸುರ ಅಂತಕ್ಕಂಥ. ಅವನಿಗೆ ವಿಘ್ನೇಶನ ವರ, ಗಣಪತಿಯ ವರ, ಗಣಪತಿ ವರದಿಂದ ದೀರ್ಘಾಯುವಾಗಿದ್ದಾನೆ, ಉತ್ತಮ ಬಲಶಾಲಿಯಾಗಿದ್ದಾನೆ, ಮತ್ತೆ ಯುದ್ಧ ಪ್ರಿಯನಾಗಿರ್ತಕ್ಕಂಥವನು, ಉನ್ಮತ್ತನಾಗಿರ್ತಕ್ಕಂಥವನು. ಆ ರೀತಿಯಾಗಿರ್ತಕ್ಕಂಥವನು ಯಾವಾಗ ಬಲರಾಮ ದೇವರು ತಾಳೆ ಮರಗಳಿಂದ ಹಣ್ಣುಗಳನ್ನು ಬೀಳಿಸ್ತಾ ಇರ್ತಕ್ಕಂಥದ್ದು ನೋಡಿ ಅಲ್ಲಿಗೆ ಓಡಿ ಧಾವಿಸಿ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಕಾರಣ ಇವನನ್ನು ನಿಗ್ರಹ ಮಾಡತಕ್ಕಂಥದ್ದೇನು ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದಲ್ಲ ಬಲರಾಮ ದೇವರು. ಯಾಕಂದ್ರೆ ಅವನಿಗೆ ಧೇನುಕನಾಗಿರ್ತಕ್ಕಂಥವನಿಗೆ ವರ ಇರ್ತಕ್ಕಂಥದ್ದು ಯಾರಿಗೆ, ವಿಘ್ನೇಶನ ವರ ಇದೆ. ಆದ್ರೆ ಇವರು ಬಲರಾಮ ದೇವರು ಯಾರು, ಶೇಷದೇವರ ಅವತಾರರಾಗಿರ್ತಕ್ಕಂಥವ್ರು ಬಲರಾಮ ದೇವರು. ಆದ ಕಾರಣ ಅವರನ್ನ ನಿಗ್ರಹ ಮಾಡೋದು ಏನು ಅವರಿಗೆ ಕಷ್ಟ ಅಂತಕ್ಕಂಥದ್ದು ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಪ್ರಹಾರ ಕಾಂಕ್ಷತ ಆಸು ಪೃಷ್ಟ ಪಾದೋ ಪ್ರಭುಷ್ಯ ತುಣ ರಾಜಶಿರೋ ಅಹರತ್ ಸಹ ತಸ್ಮಿನ್ ಹತೆ. ಇದು ನೋಡಿ ಖರ ಶಬ್ದ ಹೇಗೆ ಆಚಾರ ಪ್ರಯೋಗ ಮಾಡ್ತಾರೆ. ಖರ ಶಬ್ದ ಅಂತಂದ್ರೆ ಕತ್ತೆ ರೂಪದಲ್ಲಿ ಬರ್ತಾ ಇದ್ದಾನಂತೆ. ಅವರು ಧೇನುಕಾಸುರ ಎಂಬ ಅಸುರ ಕತ್ತೆ ರೂಪದಲ್ಲಿ ಬರ್ತಾ ಇದ್ದಾನೆ. ಖರ ಅಂತ ಸಂಸ್ಕೃತದೊಳಗೆ ಖರ ಅಂದ್ರೆ ಕತ್ತಿ. ಅದನ್ನ ವಾಕ್ಯ ಪ್ರಯೋಗ ಆಚಾರ್ಯ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ತಸ್ಯ ಪ್ರಹಾರ ಅಭಿಕಾಂಕ್ಷಿತ ಆಸು ಪೃಷ್ಟ ಪಾದೋ ಪ್ರಗುಷ್ಯ ತೃಣ ರಾಜಶಿರೋ ಅಹರತೆ ಸಹ ತಸ್ಮಿನ್ ಹತೆ ಖರತರೆ ಖರರೂಪ ದೈತ್ಯೆ ಸರ್ವೇ ಖರಾಶ್ಚ ಖರತಾಲವನಾಂತರಸ್ತಾಃ ಪ್ರಾಪುಃ ಖರಾಃ ಖರತರಾಃ ಖರ ರಾಕ್ಷಸಾರಿಂ ಕೃಷ್ಣಂ ಬಲೇನ ಸಹಿತಂ ನಿಹತಾಶ್ಚ ತೇನ. ಪ್ರಯೋಗ ಮಾಡ್ತಾ ಇದ್ದಾರೆ ಸರ್ವಜ್ಞರಾಗಿರ್ತಕ್ಕಂಥ ಆಚಾರ್ಯರು. ಅವನೇನ್ ಮಾಡ್ತಾ ಇದ್ದಾನೆ, ಕತ್ತಿಯ ಒಂದು ಸ್ವಭಾವ ನೋಡಿ, ಪ್ರಾಣಿಗಳ ಸ್ವಭಾವ ಒಂದೊಂದು ಪ್ರಾಣಿಗೆ ಒಂದೊಂದು ಸ್ವಭಾವ. ಕತ್ತಿಗೆ ಮತ್ತು ಕುದುರೆಗೆ ಹಿಂದಿನ ಕಾಲಿಂದ ಒದಿತಕ್ಕಂಥದ್ದು. ಆ ಒದಿಲಿಕ್ಕೆ ಅಂತಕ್ಕಂಥದ್ದು ಬಂದಾಗ ಬಲರಾಮ ದೇವರು ಏನ್ ಮಾಡಿದ್ದಾರೆ, ಆ ಧೇನುಕ ಅಂದ್ರೆ ಆ ಕತ್ತಿ ರೂಪದಲ್ಲಿರ್ತಕ್ಕಂಥ ಧೇನುಕಾಸುರನನ್ನ ಹಿಂಗಾಲುಗಳನ್ನು ಎರಡು ಹಿಡ್ಕೊಂಡಿದ್ದಾರೆ. ಹಿಂಗಾಲುಗಳನ್ನು ಹಿಡಿಸಿ ತಿರುಗಿಸಿ ಎಲ್ಲಿ ಆ ತಾಳ ವೃಕ್ಷದ ಮೇಲೇನೆ ಒಸುತ್ತಾ ಇದ್ದ. ಅದರಿಂದ ಏನಾಗ್ತದೆ, ತಾಳ ವೃಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಣ್ಣುಗಳು ಅನಾಯಾಸವಾಗಿ ಅವನು ಬಿದ್ದು ಸಾಯ್ತಾ ಇದ್ದಾನೆ. ಅವನು ಆ ತಾಳೆ ಹಣ್ಣುಗಳು ಕೂಡ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆ ದೈತ್ಯ ಹತನಾಗಿದ್ದಾನೆ. ಕರ್ಕಶ ಧ್ವನಿಯಿಂದ ಅರಸ್ತಾ ಕ್ರೂರವಾಗಿರ್ತಕ್ಕಂಥ ಏನಾಗಿದ್ದಾನೆ ಅವನು. ಆ ಮೂಲ ರೂಪ ಏನಿತ್ತು ಅಂದ್ರೆ ಆ ಅಸುರ ರೂಪ ಮೂಲ ರೂಪ ಇರ್ತದೆ. ಆ ಮರಣದ ಸಮಯದಲ್ಲಿ ಅವರಿಗೆ ಮೂಲ ರೂಪ ಬರ್ತದೆ. ಆ ಮೂಲ ರೂಪದಿಂದ ಬಿದ್ದಿದ್ದಾನೆ ದೈತ್ಯನಾಗಿರ್ತಕ್ಕಂಥವನು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವನು ಒದರ್ತಾ ಇರ್ತಕ್ಕಂಥ ಧ್ವನಿಯಿಂದ ಏನು ಅರಸ್ತಾ ಅವನು ದೈತ್ಯ ಸಾಯ್ತಾ ಇದ್ದಾನೆ ಧೇನುಕಾಸುರ. ಅವನಿಗೆ ಸಹಾಯಕವಾಗಿ ಬಂದಿರತಕ್ಕಂಥ ಬೇರೆ ಆ ಕ್ರೂರ ರಾಕ್ಷಸರು ಕೂಡ ಬಲರಾಮ ದೇವರು ಅವನ್ನೆಲ್ಲರನ್ನು ಕೂಡ ಸಂಹಾರವನ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬರೇ ಧೇನುಕಾಸುರ ಅವನೊಂದೇ ಸಂಹಾರ ಅಲ್ಲ, ಅವನ ಅನುಯಾಯಿಗಳಾಗಿ ಬಂದಿರತಕ್ಕಂಥ ಎಲ್ಲ ದುಷ್ಟರಾಗಿರ್ತಕ್ಕಂಥ ಎಲ್ಲ ರಾಕ್ಷಸರನ್ನ ಪರಮಾತ್ಮ ಅಂದ್ರೆ ಬಲರಾಮ ದೇವರು ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷವನ್ನ ಜನಾರ್ದನಿಯ ಟಿಪ್ಪಣಿ ಒಳಗೆ ಅವರು ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ ಕರತಾಲ ವನ ಅಂತಕ್ಕಂಥದ್ದು. ಅದಕ್ಕೆ ಕರತಾಲ ವನ ಅಂತಕ್ಕಂಥದ್ದು ಅಂದ್ರೆ ಅದು ತಾಳೆ ಹಣ್ಣಿನ ವೃಕ್ಷ ಅಂತ ತಿಳಿಬೇಡ್ರಿ ಅಂತ ಬರೀತಾರ ಅವ್ರು ಜನಾರ್ದನಿಯರು. ಯಾಕೆ ಅಂತಕ್ಕಂಥದ್ದಂದ್ರೆ ಆ ತಾಳೆ ಹಣ್ಣು ಅಂತಕ್ಕಂಥದ್ದು ಬ್ರಾಹ್ಮಣರಿಗೆ ನಿಷಿದ್ಧವಾಗಿರ್ತಕ್ಕಂಥ ಹಣ್ಣದು, ತಾಳೆ ಹಣ್ಣು ಇರ್ತಕ್ಕಂಥದ್ದು. ಹಾಗಾದ್ರೆ ಕರತಾಲವನ ಅಂದ್ರೆ ಏನು ಅಂದ್ರೆ ಅವ್ರು ಬರಿತಾ ಇದ್ದಾರೆ. ಅದು ಯಾವುದು ಅಂತಕ್ಕಂಥದ್ದಂದ್ರೆ ಖರ್ಜೂರದ ತೋಟ, ಖರ್ಜೂರದ ತೋಟವಿರ್ತಕ್ಕಂಥದ್ದು, ಒಳ್ಳೆ ಇರ್ತಕ್ಕಂಥದ್ದು. ಆ ಕಾರಣ ಅದನ್ನ ಎಲ್ಲರೂ ಕೂಡ ಅದನ್ನ ಸೇವನೆ ಅಂದ್ರೆ ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಯದ್ಯಪಿ ಧೇನುಕಾಸುರನ ಸಂಹಾರ ಮಾಡತಕ್ಕಂಥ ಬಲರಾಮ ದೇವರೇ,
ಆದ್ರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಅವರು ಆ ಬಲರಾಮ ದೇವರು ಸಂಹಾರ ಮಾಡಿದ್ದಾರಾದ ಕಾರಣ ಧೇನುಕಾಸುರ ಭಂಜನ ಅಂತಕ್ಕಂಥದ್ದು ಪರಮಾತ್ಮನ ವಿಶೇಷಣ ಆಯಿತು ಅಂತಕ್ಕಂಥದ್ದು. ಎಲ್ಲಾ ದೇವತೆಗಳು ಕೂಡ ಪುಷ್ಪವೃಷ್ಟಿ ಅಂತಕ್ಕಂಥದ್ದು ಮಾಡಿದ್ದಾರೆ. ಕೃಷ್ಣನನ್ನ ಬಲರಾಮ ದೇವರನ್ನ ಎಲ್ಲರನ್ನು ಕೂಡ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿ ಅಂತವೆ. ಆ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿ ಒಳಗೆ ಅಲ್ಲಿ ಏನಂತ ಬರ್ತಾ ಇದೆ, ಧೇನುಕಾಸುರ ಭಂಜನ ಅಂತಕ್ಕಂಥ ಮಾತನ್ನು ಬರ್ತಾ ಇದ್ದಾರೆ. ಸರ್ವಾನ್ ನಿಹತ್ಯ ಖರರೂಪಧರಾಂಸ ದೈತ್ಯಾನ್ ವಿಘ್ನೇಶ್ವರಶ್ಚ ವರತಃ ಅನ್ಯ ಜನೈಃ ಅವಧ್ಯಾನೆ ಪಕ್ವಾನಿ ತಾಲ ಸುಫಲಾನಿ ಜೇಷು ಚಾತೆ ಚ ಅದಾತೆ ದೂರ್ವಾರ ಪೌರುಷ ಗುಣೋದ್ಭರಿತೋ ರಮೇಶ. ಅವನ ಗಣಪತಿಯ ವರದಿಂದ ಅವಧ್ಯನಾಗಿರ್ತಕ್ಕಂಥ ಕತ್ತೆ ರೂಪದಲ್ಲಿರ್ತಕ್ಕಂಥ ಅವನನ್ನ ಮತ್ತೆ ಎಲ್ಲ ಅನುಯಾಯಿಗಳಾಗಿರ್ತಕ್ಕಂಥ ರಾಕ್ಷಸರನ್ನೆಲ್ಲ ಲಕ್ಷ್ಮೀಶನಾಗಿರ್ತಕ್ಕಂಥ ಅನುಗ್ರಹದಿಂದ ಬಲರಾಮ ದೇವರು ಸಂಹಾರವನ್ನ ಮಾಡಿಸಿದ್ದಾರೆ. ಅಂತ ಗುಣಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಅವರೆಲ್ಲರಿಗೂ ಕೂಡ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಆ ಫಲಗಳನ್ನ ಅವರಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಆ ವಿಘ್ನೇಶ ವರವನ್ನ ಭಂಜಿಸ್ತಕ್ಕಂಥ ಮೂಲಕವಾಗಿ ಎಲ್ಲಾ ದೇವತೆಗಳಿಗಿಂತ, ಯಾಕಂದ್ರೆ ಇದು ಮತದ ಪ್ರಕಾರ ತಗೊಂಡ್ರು ಕೂಡ ಗಣಪತಿ ಸರ್ವೋತ್ತಮ ಅಂತಕ್ಕಂತ ಹೇಳ್ತಕ್ಕಂಥವ್ರು ಇದ್ದಾರೆ, ಗೊತ್ತಾಯ್ತಾ. ಬ್ರಹ್ಮದೇವರು ಸರ್ವೋತ್ತಮತ್ವ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ, ರುದ್ರದೇವರು ಸರ್ವೋತ್ತಮತ್ವ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಅವರಿಂದ ಅವಧ್ಯರಾಗಿ ಅವರಿಂದ ವರವನ್ನ ತೆಗೆದುಕೊಂಡು ಅವಧ್ಯರಾಗಿರ್ತಕ್ಕಂಥ ಎಲ್ಲಾ ದೈತ್ಯರನ್ನ ಸಂಹಾರ ಅಂತ ಪರಮಾತ್ಮ ಕೃಷ್ಣ ಮಾಡ್ತಾ ಇದ್ದಾನೆ. ಅದರಿಂದ ಏನು ಗೊತ್ತಾಗ್ತಾ ಇದೆ, ಅವರು ಯಾರು ಸರ್ವೋತ್ತಮರಲ್ಲ. ಬ್ರಹ್ಮದೇವರು ಸರ್ವೋತ್ತಮರಲ್ಲ, ರುದ್ರದೇವರು ಸರ್ವೋತ್ತಮರಲ್ಲ, ಗಣಪತಿನೂ ಸರ್ವೋತ್ತಮರಲ್ಲ ಅಂತಕ್ಕಂಥ ಆ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಹಾಗಾದ್ರೆ ಅವರು ಸರ್ವೋತ್ತಮರಾಗಿದ್ರೆ ಕೃಷ್ಣ ಅವ್ರನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಕೃಷ್ಣ ಆ ವರದಿಂದ, ಬ್ರಹ್ಮದೇವರ ವರದಿಂದ ಕೂಡಿರ್ತಕ್ಕಂಥವ್ರು, ರುದ್ರದೇವರ ವರದಿಂದ ಇರ್ತಕ್ಕಂಥವ್ರು, ಮತ್ತೆ ಯಾರು ಗಣಪತಿ ವರದಿಂದ ಇರ್ತಕ್ಕಂಥ ಸ್ಕಂದ ಹಿಂದೆ ಬಂದವರು, ಸ್ಕಂದ ವರದಿಂದ ಕೂಡಿರ್ತಕ್ಕಂಥವ್ರು, ಅವರೆಲ್ಲರನ್ನು ಕೂಡ ಆ ದೈತ್ಯರ ಸಂಹಾರ ಅಂತಕ್ಕಂಥ ಮಾಡೋದ್ರಿಂದ ಕೃಷ್ಣನೇ ಸರ್ವೋತ್ತಮನಾಗಿರ್ತಕ್ಕಂಥವನು ಅಂತಕ್ಕಂಥ ಅದನ್ನ ಆ ಬ್ರಹ್ಮಸೂತ್ರದಲ್ಲಿ ಕೂಡ ಪಶುಪತಿ ಅಧಿಕರಣ ಅಂತಕ್ಕಂಥದ್ದು, ಅಂದ್ರೆ ಪಾಶುಪತ ಮತ ನಿರಾಕರಣೆ ಮಾಡ್ತಾ ಇದ್ದಾರೆ ಬ್ರಹ್ಮಸೂತ್ರದಲ್ಲಿ. ಗಾಣಪತಿ ಮತ ಅಂತಕ್ಕಂಥ ನಿರಾಕರಣೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅಲ್ಲಿ ಆ ಶಾಸ್ತ್ರ ನಿರಾಕರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಪರಮಾತ್ಮನ ಸರ್ವೋತ್ತಮನ್ನ ತಿಳಿಸ್ಲಿಕ್ಕೋಸ್ಕರವಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಒಂದು ಪ್ರಮಾಣಗಳನ್ನ ಉದಾಹರಣೆ ಅಂತಕ್ಕಂಥದ್ದು ಮಾಡಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಆ ಒಂದು ಉದಾಹರಣೆ ಮೂಲಕವಾಗಿನೇ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ತಾನು ಸರ್ವೋತ್ತಮತ್ವ ಅಂತ ತಾನು ತೋರಿಸ್ತಾ ಇದ್ದಾನೆ. ಅಲ್ಲಿ ಅದು ಥಿಯರಿ ಆಗಿದ್ರೆ ಇಲ್ಲಿ ಪ್ರಾಕ್ಟಿಕಲ್ ಇಲ್ಲಿ ಮಾಡಿ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಂದ್ರೆ ಗ್ರಂಥದ ಒಂದು ಅವಲೋಕನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂದ್ರೆ ಇದು ಬರೇ ಒಂದು ಏನೋ ಕಥೆ ನಾವು ಕೇಳ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತಲ್ಲ. ಪ್ರತಿಯೊಂದು ಶಬ್ದದಲ್ಲಿ ಕೂಡ ಆ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ, ನಂತರ ಲಕ್ಷ್ಮೀದೇವಿಯರ ಜ್ಞಾನ, ಆಮೇಲೆ ವಾಯುದೇವರ ಜೀವೋತ್ತಮತ್ವ ಜ್ಞಾನ, ಇವೆಲ್ಲವನ್ನು ಕೂಡ ತಾನಾಗಿ ನಮಗೆ ಗೊತ್ತಾಗ್ತಾ ಇದೆ, ಮುಂದೆ ಗೊತ್ತಾಗ್ತಾ ಇದೆ. ಮುಂದೆ ಹೇಳ್ತಾ ಇದ್ದಾರೆ ಬಲರಾಮ ದೇವರು ಸರ್ವೋತ್ತಮತ್ವ ಅಂತ ರಾಮಾನುಜ ಪಂಥದವರಿದ್ದಾರೆ. 10 ಅವತಾರದಲ್ಲಿ ತೋರಿಸ್ತಾ ಇದ್ದಾರೆ. 10 ಅವತಾರದೊಳಗೆ ಬಲರಾಮ ದೇವರು ಶೇಷ ದೇವರು 10 ಅವತಾರದಾಗ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದಲ್ಲ ಅಂತ ಮುಂದಿನ ಶ್ಲೋಕದಾಗ ಬರ್ತದೆ. ಇನ್ನೊಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಪಕ್ಷದ್ವಯೇನ ವಿಹರತ್ವತ ಗೋಪಕೇಶು ದೈತ್ಯ ಪ್ರಳಂಬ ಇತಿ ಕಂಸು ವಿಸೃಷ್ಟ ಆಗಾತೆ ಕೃಷ್ಣಸ್ಥ ಪಕ್ಷಿಷು ಜಯತ್ಸು ಸ ರಾಮಮಿತ್ಯ ಪಾಪಃ ಪರಾಜಿತ ವಾಹ ತಮುಗ್ರ ರೂಪ. ಏನಾಯ್ತು ಒಂದ್ಸರ್ತಿ ಪ್ರಸಂಗ ಅಂತಕ್ಕಂತಾದ್ರೆ 2 ತಂಡಗಳು ಮಾಡಿಕೊಂಡಿದ್ದಾರಂತೆ, ಗೊತ್ತಾಯ್ತಾ. ಬಲರಾಮನ ಗುಂಪು ಅಂತಕ್ಕಂಥದ್ದು ಒಂದು ಗುಂಪು, ಕೃಷ್ಣನ ಗುಂಪು ಅಂತಕ್ಕಂಥದ್ದು ಒಂದು ಗುಂಪು ಇರ್ತಕ್ಕಂಥದ್ದು ಒಂದು ಆಟ. ಅದಕ್ಕೆ ಏನಂತ ಕರಿತಾ ಇದ್ದಾರೆ ಅಂದ್ರೆ ಹರಿಣಾ ಕ್ರೀಡನ ಹರಿಣಾ ಕ್ರೀಡ ಅಂದ್ರೆ ಜಿಂಕೆ ಇರ್ತಕ್ಕಂಥದ್ದು, ಅಂದ್ರೆ ಓಡ್ತಕ್ಕಂಥದ್ದು. ಯಾರು ಮೊದಲು ಓಡ್ತಾ ಇದ್ದಾರೋ ಅವ್ರಿಗೆ, ಯಾರು ಸೋಲ್ತಾ ಇದ್ದಾರಲ್ಲ ಆ ಸೋತವ್ರು ಏನ್ ಮಾಡ್ಬೇಕಂದ್ರೆ ಗೆದ್ದವ್ರ ಮೇಲೆ ಭುಜದ ಮೇಲೆ ಕೂಡ್ಸ್ಕೊಂಡು ಅಲ್ಲಿ ತನಕ ಹೋಗಿ ಒಂದ್ ಜಾಗ ಮುಟ್ಬೇಕು, ಅಲ್ಲಿ ತನಕ ಅವ್ರನ್ನ ಕೂಡ್ಸ್ಕೊಂಡು ಹೋಗಿ. ಅದು ಕ್ರೀಡಾ ಅವ್ರತಕ್ಕಂಥದ್ದು. ಮೊದಲು ಪಂದ್ಯ ಇಟ್ಬಿಡೋದು, ಆ ಪಂದ್ಯದೊಳಗೆ ಒಬ್ರು ಗೆಲ್ಲಿತಾರೆ, ಒಬ್ರು ಸೋಲ್ತಾರೆ. ಯಾರು ಸೋಲ್ತಾ ಇದ್ದಾರೋ ಅವರು ಗೆದ್ದವ್ರನ್ನ ತಮ್ಮ ಭುಜದ ಮೇಲೆ ಕೂಡ್ಸ್ಕೊಂಡು ಅವ್ರೇನ್ ಮಾಡ್ಬೇಕು, ಆ ಜಾಗದ ತನಕ ಡೆಸ್ಟಿನೇಷನ್ ಅಲ್ಲಿ ಇರ್ತದೆ ಅಲ್ಲಿ ತನಕ ಹೋಗ್ಬೇಕು. ಅದ್ರೊಳಗೆ ಏನ್ ಮಾಡಿದೆ, ಈ ಪ್ರಲಂಬರಾಸ ಅಂತಕ್ಕಂಥದ್ದು ಗೋಪಾಲಕರ ವೇಷವನ್ನು ಧಾರಣೆ ಮಾಡಿದ್ದಾರೆ. ದೈತ್ಯರಿಗೆ ಯಾವ್ದು ವೇಷ ಬೇಕಾದ್ರೆ ಆ ವೇಷ ಧಾರಣೆ ಮಾಡಿ ಬರ್ತಾರ ಅವ್ರು. ಆ ಕಾರಣ ಅವನೇನ್ ಮಾಡಿದ್ದಾನೆ, ಯಾರಿಗೆ ಗೊತ್ತಾಗಬಾರದು ಅಂತಕ್ಕಂಥದ್ದು ಹೇಳಿ
ಗೋಪಾಲಕರ ವೇಷವನ್ನು ಧಾರಣೆ ಅಂತಕ್ಕಂಥದ್ದು ಮಾಡಿ ಬಂದಿದ್ದಾನೆ. ಸರ್ವಜ್ಞ ಆಗಿರ್ತಕ್ಕಂಥ ಪರಮಾತ್ಮನಿಗೆ ಎಲ್ಲ ಗೊತ್ತು. ಕೃಷ್ಣನಿಗೆ ಇವನು ದೈತ್ಯನಾಗಿದ್ದಾನೆ, ಪ್ರಲಂಬಾಸುರ ಗೋಪಕಾಲ ವೇಷ, ಆದ್ರೂ ಕೂಡ ಪರಮಾತ್ಮ ಸುಮ್ಮನೆ ಆಗಿದ್ದಾನೆ ಅಂತಕ್ಕಂಥ. ಏನಾಯ್ತು ಅಂತಕ್ಕಂಥವ್ರೆ, ಆ ಆಟದಲ್ರಿ ಅಂತಕ್ಕಂಥದ್ದು ಪ್ರಲಂಬಾಸುರ ಅಂತಕ್ಕಂಥದ್ದು ಸೋತ, ಬೇಕಂತಲೇ ಅವನು ಪ್ರಲಂಬಾಸುರ, ಗೊತ್ತಾಯ್ತಾ? ಆವಾಗ ಯಾರು ಗೆದ್ದಿದ್ದಾರೆ? ಬಲರಾಮದೇವರು ಗೆದ್ದಿದ್ದಾರೆ. ಬಲರಾಮದೇವರು ಗೆದ್ದ ಮೇಲೆ ಏನ್ ಮಾಡ್ತಾ ಇದ್ದಾನ ಅವನು? ಪ್ರಲಂಬಾಸುರ ಅವನ್ನ ಬಲರಾಮದೇವ್ರನ್ನ ಕೂಡ್ಸ್ಕೊಂಡು ತಾನು ಆ ಜಾಗಕ್ಕೆ ಅಂತಕ್ಕಂಥದ್ದು ಒಂದು ಭಾಂಡೀರಕ ಅಂತ ಒಂದು ಆಲದ ಮರ, ಅಲ್ಲಿ ತನಕ ಅಂತಕ್ಕಂಥ ಅವನೇನ್ ಮಾಡಿದ ಅಂತಂದ್ರೆ, ಅವನು ಕೂಡ್ಸ್ಕೊಂಡು ಓಡ್ತಾ ಇರಬೇಕಾದ್ರೆ ತನ್ನ ದೈತ್ಯ ರೂಪ ತಗೊಂಡ್ಬಿಟ್ಟ. ಯಾರು? ಪ್ರಲಂಬಾಸುರ ಅಂತಕ್ಕಂಥ. ಮೇಲೆ ಗಗನಕ್ಕೆ ಹೋಗ್ಬಿಟ್ಟು ಎತ್ಕೊಂಡು, ಕಾರಣ ಬಲರಾಮ ದೇವರನ್ನ ಎತ್ಕೊಂಡು ಮೇಲೆ ಹೋಗ್ಬಿಟ್ಟ. ಉದ್ದೇಶ ಏನು? ಅವ್ರ ಮೇಲೆ ಹೋಗ್ಬಿಡ್ಬೇಕು, ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಹೋಗೋದು, ಅಲ್ಲಿಂದ ಅವ್ರನ್ನ ಬಿಡಿಸ್ಬಿಡೋದು, ಅವನ್ನ ಕೊಲ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದಾನೆ? ಭಯಂಕರವಾಗಿರ್ತಕ್ಕಂಥ ತನ್ನ ನಿಜ ರೂಪವನ್ನು ತೆಗೆದುಕೊಂಡಿದ್ದಾನೆ. ಆ ಪ್ರಲಂಬಾಸುರ ಅಂತಕ್ಕಂಥದ್ದು ಮೇಲೆ ಗಗನಕ್ಕೆ ಹಾರಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಯಾರು ವರ ಅಂದ್ರೆ ಸ್ಕಂದನ ವರ, ಷಣ್ಮುಖನ ವರ. ಸ್ಕಂದ ಅಂದ್ರೆ ಷಣ್ಮುಖ, ಷಣ್ಮುಖನ ವರ ಅವನಿಗೆ. ಭೀತೇನ ರೋಹಿಣಿ ಸುತೇನ ಹರಿಸ್ತುತೋಸೌ ತಾವಿಷ್ಟತಾ ಮುಪದಿದೇಶ ಬಲಾಭಿಪೂರ್ತೈ ತೇನೈವ ಪೂರಿತ ಬಲೋ ಅಂಬರಚಾರಿಣಂ ತಮ್ ಪಾಪಂ ಪ್ರಳಂಬ ಮುರು ಮುಷ್ಟಿಹತಂ ಚಕಾರ. ದೈತ್ಯ ರೂಪ ತೆಗೆದುಕೊಂಡಿದ್ದಾನೆ, ಬಲರಾಮ ದೇವರನ್ನ ಮೇಲೆ ಕೂಡಿಸಿದ್ದಾನೆ, ಅತೀ ಎತ್ತರಕ್ಕೆ ಹೋಗ್ಬಿಟ್ಟ. ಇದ್ದಕ್ಕಿದ್ದ ಹೋದ ಕೂಡಲೇ ಗಾಬರಿ ಆಗಿಬಿಟ್ಟು. ಯಾರು? ಬಲರಾಮ ದೇವರು ಗಾಬರಿ ಆಗಿದ್ ನೋಡು ಇರ್ತಕ್ಕಂಥ. ನಾವು ರಚನೆ ಮಾಡಿದ್ದಲ್ಲ, ಇಲ್ಲ ಯಾರು ರಚನೆ ಮಾಡಿದ್ದಲ್ಲ, ಗೊತ್ತಾಯ್ತ? ಇರ್ತಕ್ಕಂಥದ್ದನ್ನು ವೇದವ್ಯಾಸ ದೇವರೇ ರಚನೆ ಮಾಡಿರ್ತಕ್ಕಂಥದ್ದು. ಭಾಗವತ ಎಲ್ಲ ಇರ್ತಕ್ಕಂಥ ಗ್ರಂಥದಲ್ಲಿ ಬಂದಿರತಕ್ಕಂಥ, ಭಾಗವತ ಹರಿವಂಶ ಎಲ್ಲಾ ಗ್ರಂಥಗಳಲ್ಲಿ ಬಂದಿರತಕ್ಕಂಥದ್ದು. ಯಾವಾಗ ಭೀತರಾಗಿದ್ದಾರೆ, ಗಾಬರಿ ಆಗಿದ್ದಾರೆ, ಆಗ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರು? ಬಲರಾಮ ದೇವರು ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಆಗ ಹೇಳ್ತಾ ಇದ್ದಾನೆ ಬಲರಾಮನಿಗೆ, ಅವನಿಗೆ ಬಲವನ್ನ ತುಂಬಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ನಿನ್ನಲ್ಲಿ ಆವಿಷ್ಟನಾಗಿದ್ದೀನಪ್ಪ, ನನ್ನನ್ನು ಸ್ಮರಣ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾರನ್ನ? ಬಲರಾಮ ಹೇಳ್ತಾ ಇದ್ದಾನೆ, ನಾನು ನಿನ್ನಲ್ಲಿ ಆವಿಷ್ಟನಾಗಿದ್ದೀನಿ ಅಂತ ಸ್ಮರಣೆಯನ್ನು ಮಾಡುವಂತಕ್ಕಂಥ ಬಲ ತುಂಬಿಸಿದಾಗ ಅವ್ರೇನ್ ಮಾಡ್ತಾ ಇದ್ದಾನೆ? ಆ ರೀತಿ ಸ್ಮರಣ ಮಾಡಿದ್ದಾಳೆ ಬಲರಾಮ ದೇವರು. ಮಾಡಿ ಸ್ಮರಣ ಮಾಡ್ತಾ ಆ ಅಸುರನನ್ನ ಬಲವಾಗಿರ್ತಕ್ಕಂಥ ಮುಷ್ಟಿಯಿಂದ ಅಂತಕ್ಕಂಥ ಹೊಡೆದ ಕೂಡಲೇ ಅವನು ಮರಣನೇ ಹೊಂದಿಬಿಟ್ಟ. ಯಾರು? ಪ್ರಲಂಬಾಸುರನ ಆಗಿರ್ತಕ್ಕಂಥವನು ಅಂತ ಹೇಳ್ತಾ ಇದ್ದ. ಕಾರಣ ಯಾವಾಗ ಅಸುರನಾಗಿರ್ತಕ್ಕಂಥ ಅವನು ಆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬಲರಾಮರ ಭಯದಿಂದ ಪರಮಾತ್ಮನ ಪ್ರಾರ್ಥನಾ ಅಂತಕ್ಕಂಥದ್ದು ಮಾಡಿ ತನ್ನ ಆವೇಶ, ನನ್ನ ಆವೇಶ ಇದೆ ಅಂತಕ್ಕಂಥದ್ದು, ಶುಕ್ಲ ಆವೇಶ ಇದೆ, ನನ್ನ ಶುಕ್ಲವಾಗಿರ್ತಕ್ಕಂಥ ಆವೇಶ ಇದೆ ಅಂತಕ್ಕಂಥದ್ದು ಧೈರ್ಯ ನೀಡಿದಾಗ ಆ ವಿಷ್ಣುವಿನ ಆವೇಶದಿಂದ ಬಲರಾಮ ದೇವರು ಅಸುರನನ್ನ ಮುಷ್ಟಿಯಿಂದ ಸಂಹಾರವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದ. ಆದ ಕಾರಣ ಇದರಿಂದ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಬಲರಾಮ ದೇವರು ಏನಂತಾರೆ ಕೆಲವರು, ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಅಂತಾರೆ. ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿದ್ರೆ ಬರೀತಾರೆ, ಆಚಾರ ಬರಿತಾ ಇದ್ದಾರೆ. ಅವನು ಯಾಕೆ ಗಾಬರಿ ಆಗ್ತಾ ಇದ್ದ ಗೊತ್ತಾಯ್ತಾ? ಮತ್ತೆ ಕೃಷ್ಣಂದು ಉಪದೇಶ ಆಗ್ತಾ ಹೊಂತಾ ಇದ್ದ, ಕೃಷ್ಣಂದ ಶಕ್ತಿ ಅಂತಕ್ಕಂಥ ಪಡಿತಾ ಇರ್ತಕ್ಕಂಥ ಪ್ರಸಂಗನೇ ಬರ್ತಾ ಇದ್ದೀರ. ಆದ ಕಾರಣ ಎಲ್ಲಾ ಗ್ರಂಥಗಳು ವರ್ಣನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ ಇರೋದ್ರಿಂದ ಏನಿದ್ದಾನೆ ಬಲರಾಮ ದೇವರು ಶೇಷನ ಅವತಾರನೇ ಆಗಿದ್ದಾನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಇರೋದ್ರಿಂದ ಬಲರಾಮ ದೇವರು ವಿಷ್ಣುವಿನ ಅವತಾರವಲ್ಲ ಹೇಳ್ತಾ ಇದೆ. ಕೆಲವು ಕಡೆ ವಿಷ್ಣು ಎಂಬಂತ ಉಲ್ಲೇಖ ಮಾಡ್ತಾ ಇದೆ ಅಂದ್ರೆ ಅದು ಅಸುರ ಮೋಹನಕ್ಕಾಗಿ ಅಂತ ತಿಳಿಬೇಕು. ಆತನೊಳಗೆ ಇರ್ತಕ್ಕಂಥದ್ದು ಯಾರು? ಶುಕ್ಲಕೇಶ ಆವೇಶ ಅವನಲ್ಲಿ ಇದೆ ಅಂತಕ್ಕಂಥ ವಿವಕ್ಷೆಯಿಂದ ಹೇಳ್ತಾ ಇದ್ದಾರೆ. ಇದನ್ನ ಬ್ರಹ್ಮಸೂತ್ರದಲ್ಲಿ ಕೂಡ ಪತ್ಯುರಧಿಕರಣ ಅಂತಕ್ಕಂಥ ಅಂದ್ರೆ ಪಶುಪತಿ ರುದ್ರದೇವರ ಸರ್ವೋತ್ತಮತ್ವ ಅಂತಕ್ಕಂಥದ್ದು ಏನು ಅವರು ವಾದಿಸ್ತಾ ಇದ್ದಾರೆ. ರುದ್ರದೇವರು ಸರ್ವೋತ್ತಮರಲ್ಲ ಅಂತಕ್ಕಂಥದ್ದು ನಿರಾಕರಣೆ ಅಂತಕ್ಕಂಥದ್ದು ಮಾಡಿದ ಮೇಲೆ ಮತ್ತೆ ರುದ್ರದೇವರೇನು ಶೇಷದೇವರೇನು ಗರುಡ ಶೇಷ ರುದ್ರರು ಅವರೆಲ್ಲ ಸಮಕಕ್ಷೆ ಇರ್ತಕ್ಕಂಥವ್ರು. ಅದರಿಂದ ಏನು ತಿಳಿಬೇಕು ಅಂದ್ರೆ ಶೇಷದೇವರು ಕೂಡ ಸರ್ವೋತ್ತಮ ದೇವತೆ ಅಲ್ಲ. ಅವರು ಯಾರು? ಶೇಷದೇವರು ಇರ್ತಕ್ಕಂಥದ್ದು ವಿಷ್ಣುವಿನ ರೂಪವಲ್ಲ, ಅಂದ್ರೆ ವಿಷ್ಣುವಿನ ಅವತಾರವಲ್ಲ ಅಂತಕ್ಕಂಥ ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಥದ್ದು ಇನ್ನೊಂದು ಪ್ರಸಂಗ ಬಂತು, ಯಾವುದು? ರಾಮಾಯಣದೊಳಗೆ ಬಂದದ್ದು. ರಾಮಾಯಣದೊಳಗೆ ಏನ್ ಬಂದಿದೆ? ರಾವಣ ಏನ್ ಮಾಡ್ತಾ ಇದ್ದಾನೆ?
ಲಕ್ಷ್ಮಣನ ಎತ್ತಬೇಕು. ಲಕ್ಷ್ಮಣ ಮೂರ್ಛೆಯಾಗಿ ಬಿದ್ದಾಗ, ಅವರ ಬಾಣದಿಂದ ರಾವಣನ ಬಾಣದಿಂದ ಮೂರ್ಛೆಯಾಗಿ ಬಿದ್ದಾಗ ಲಕ್ಷ್ಮಣ ಎತ್ತಲಿಕ್ಕೆ ಅಂತಕ್ಕಂಥ ಹೋದಾಗ ಆಗ ಕೂಡ ತಮ್ಮ ಮೂಲ ರೂಪ ಅಂತಕ್ಕಂಥ ಸ್ಮರಣೆ ಅಂತಕ್ಕಂಥದ್ದು ಮಾಡಿ ರಾವಣನಿಂದ ಎತ್ತಲಿಕ್ಕೆ ಅಂತಕ್ಕಂಥ ಆಗಿಲ್ಲ ಅಂತ ಭಾರವಾಗಿರ್ತಕ್ಕಂಥದ್ದು ಕೂಡಿದ್ದು ಅಂತಕ್ಕಂಥ ಪ್ರಸಂಗ ಅಂತಕ್ಕಂಥದ್ದು ಗೊತ್ತಿರದೆ, ಅದರಿಂದ ಸ್ಪಷ್ಟವಾಗಿ ನಾವೇನ್ ತಿಳಿಬೇಕು ಅಂದ್ರೆ ಬಲರಾಮ ದೇವರು ಶೇಷದೇವರ ಅವತಾರವೇ ಆಗಲಿ ವಿಷ್ಣುವಿನ ಅವತಾರವಲ್ಲ ಅಂತ ಹೇಳ್ತಾ ಇದ್ದಾರೆ. ತಸ್ಮಿನ್ ಹತೆ ಸುರಗಣ ಬಲದೇವ ನಾಮ ರಾಮಶ್ಚ ಚಕ್ರುಹು ಅತಿ ತೃಪ್ತಿಯುತ ಹರಿಶ್ಚ ವನ್ಹಿಂ ಪಪೌ ಪುನರಪಿ ಪ್ರಹದಂತ ಮುಚ್ಚೈ ಗೋಪಾಂಶ ಗೋಗಣ ಮಗಣ್ಯ ಗುಣಾರ್ಣವು ಅಪಾತೆ. ಪ್ರಾರಂಭಾಸುರನನ್ನ ಬಲರಾಮ ದೇವರು ಅಂತಕ್ಕಂಥ ಸಂಹಾರವನ್ನು ಮಾಡಿದ್ದಾರೆ. ಅತ್ಯಂತ ತೃಪ್ತಿ ಅಂತಕ್ಕಂಥ ಎಲ್ಲರೂ ಕೂಡ ಹೊಂದಿದ್ದಾರೆ. ಆ ದೇವತೆಗಳಿಗೂ ಕೂಡ ತೃಪ್ತಿ ಅಂತಕ್ಕಂಥದ್ದಾಗಿದೆ. ಆಗ ದೇವತೆಗಳ ಸಮೂಹಗಳು ರಾಮನಿಗೆ ಬಲರಾಮ ಬಲದೇವ ಅಂತಕ್ಕಂಥ ಹೆಸರನ್ನು ಇಡ್ತಾ ಇದ್ದಾರೆ. ಅಲ್ಲಿ ತನಕ ರಾಮ ರಾಮ ಅಂತಿದ್ರು, ಅವತ್ತಿನಿಂದ ಏನಂತ ಇದ್ದಾರೆ? ಬಲರಾಮ ಬಲರಾಮ ಅಂತಿದ್ದಾರೆ. ಅಲ್ಲಿ ಮತ್ತೇನಾಯ್ತು ಅಂತಕ್ಕಂಥದ್ದಂದ್ರೆ ಮತ್ತೊಮ್ಮೆ ಕಾಡ್ಗಿಚ್ಚು ಅಂತಕ್ಕಂಥದ್ದು ಆಯ್ತಂತ. ಅದನ್ನು ಕೂಡ ಮತ್ತೆ ಪರಮಾತ್ಮ ಪಾನ ಅಂತಕ್ಕಂಥದ್ದು ಮಾಡಿ ಗೋಪಾಲಕರನ್ನ ಮತ್ತೆ ಗೋವುಗಳನ್ನು ಕೂಡ ಪರಮಾತ್ಮ ರಕ್ಷಣೆ ಅಂತಕ್ಕಂಥದ್ದು ಮಾಡಿದ್ದಾನೆ. ಅಲ್ಲಿ ತನಕ ಏನಿತ್ತು ಅವನಿಗೆ? ರಾಮ ಅಂತ ಹೆಸರಿತ್ತು, ಗೊತ್ತಾಯ್ತು. ಬಲರಾಮ ಅಂತ ಇದ್ದಿದ್ದಿಲ್ಲ, ಗೊತ್ತಾಯ್ತ. ಇಲ್ಲಿ ಬರಿತಾ ಇದ್ದಾರೆ, ಲಕ್ಷ್ಮಣನಾಗಿದ್ದಾಗ ರಾಮದೇವರ ಸೇವೆ ಅಪಾರವಾಗಿರ್ತಕ್ಕಂಥ ರಾಮದೇವರ ಸೇವೆ ಅಂತಕ್ಕಂಥದ್ದು ಮಾಡಿದ್ದಾರೆ. ರಾಮದೇವರ ಅಷ್ಟು ಸೇವೆಯನ್ನು ಮಾಡಿದ್ರು ಕೂಡ ಅವರಿಗೆ ರಾಮದೇವರು ಆಗಲಿಲ್ಲ. ರಾಮದೇವರ ಸೇವೆ ಮಾಡಿದ್ರು ಕೂಡ ರಾಮದೇವರು ಅಂತಕ್ಕಂಥದ್ದಾಗಲಿ. ಏನಾಯ್ತು? ಆ ರಾಮದೇವರ ಸೇವೆ ಅಂತಕ್ಕಂಥದ್ದು ಮಾಡಿದ್ದಕ್ಕೆ ಈ ಜನ್ಮದೊಳಗೆ ರಾಮ ಅಂತ ಹೆಸರಿರ್ತಕ್ಕಂಥ ಸೌಭಾಗ್ಯ ಬಂತಂತ ಬಲರಾಮದೇವರು. ತ್ರೇತಾಯುಗದೊಳಗೆ ರಾಮದೇವರ ಸೇವೆ ಅಂತಕ್ಕಂಥ ಮಾಡಿದ ಸೌಭಾಗ್ಯದಿಂದ ದ್ವಾಪರಯುಗದೊಳಗೆ ರಾಮ ಅಂತ ಹೆಸರಿಡ್ತಕ್ಕಂಥ ಸೌಭಾಗ್ಯ ಅಂತಕ್ಕಂಥದ್ದು ಬಂತು. ಇಲ್ಲಿ ಬಲವನ್ನು ಪ್ರದರ್ಶನ ಮಾಡಿದ್ದಾನೆ. ಆದ ಕಾರಣ ಇಲ್ಲಿ ಏನಂತ ಬಂತು? ದೇವತೆಗಳು ಬಲರಾಮ ಬಲರಾಮ ಅಂತಂತ ಇದ್ದಾರೆ. ಆದ ಕಾರಣ ಹೇಳ್ತಾ ಇದ್ದಾರೆ, ಜೀವ ಎಂದು ಕೂಡ ಎಷ್ಟೇ ಸೇವಾ ಮಾಡ್ಲಿ, ಏನೇ ಮಾಡ್ಲಿ, ಯಾವುದೇ ಮಾಡ್ಲಿ, ಇವರೆಲ್ಲ ಜೀವರಾಶಿಗಳು ಬರ್ತಕ್ಕಂಥವ್ರು. ಯಾರು ಜೀವರಾಶಿಗಳು ಬರ್ತಕ್ಕಂಥವ್ರು? ವಾಯುದೇವರಿಂದಲೇ ಜೀವರಾಶಿಗಳು. ಅದಕ್ಕೆ ಜೀವೋತ್ತಮತ್ವ ಅಂತ ಕರಿತೀವಿ ನಾವು. ಅವರೆಲ್ಲ ಜೀವರಾಶಿಗಳು. ಜೀವರಾಶಿಗಳು ಆಗಿರ್ತಕ್ಕಂಥವರೇ ಆ ಪರಬ್ರಹ್ಮ ಅಂತಕ್ಕಂಥದ್ದು ಎಂದೂ ಕೂಡ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಲಕ್ಷ್ಮಣ ರಾಮದೇವರ ಅವರ ಸೇವೆ ಮಾಡಿದ್ದಕ್ಕೆ ರಾಮ ಅಂತ ಬರೀ ಹೆಸರಾಯ್ತು, ರಾಮದೇವರು ಆಗಲಿಲ್ಲ ಅಂತ ಅಂದಮೇಲೆ ಇನ್ನು ಸಾಮಾನ್ಯ ಜೀವರು ಏನೂ ಜ್ಞಾನ ಇಲ್ಲ ಅಂತಕ್ಕಂಥ ನಾವು ಪರಬ್ರಹ್ಮ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದು ಯಾವ ಕಾಲಕ್ಕೂ ಕೂಡ ಕೂಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಅವತ್ತಿನಿಂದ ಬಲರಾಮರಿಗೆ ಬಲದೇವ ಅಥವಾ ಬಲರಾಮ ಅಂತಕ್ಕಂಥ ಹೆಸರು ಪ್ರಖ್ಯಾತವಾಯಿತು ಅಂತ ಹೇಳ್ತಾ ಇದ್ದಾರೆ. ಅದೇ ಸಮಯದೊಳಗೆ ಅಲ್ಲಿ ದಾವಾಗ್ನಿ ಅಂತಕ್ಕಂಥದ್ದು ಮತ್ತೆ ಎಲ್ಲರೂ ಕೂಡ ಅಲ್ಲಿ ಮಧ್ಯ ಬಂದಿತ್ತು. ಅದನ್ನ ಪರಮಾತ್ಮ ಪಾನ ಅಂತಕ್ಕಂಥದ್ದು ಮಾಡಿ ಎಲ್ಲರನ್ನು ಕೂಡ ಸಂರಕ್ಷಣೆ ಅಂತಕ್ಕಂಥದ್ದು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದ. ಆ ಕಾರಣ ಅಲ್ಲಿ ಪರಮಾತ್ಮ ಕೃಷ್ಣ ರೂಪದಿಂದ ಅವತಾರ ಅಂತಕ್ಕಂಥದ್ದು ಮಾಡಿ ಗೋಕುಲವನ್ನ, ಗೋಪಾಲಕರನ್ನ, ಗೋವುಗಳನ್ನ ಎಲ್ಲವನ್ನು ಕೂಡ ರಕ್ಷಣೆ ಅಂತಕ್ಕಂಥದ್ದು ಮಾಡಿದ್ದಾನೆ. ಇಲ್ಲಿ ವಾಸಿಷ್ಠ ಕೃಷ್ಣದಿಂದ, ವಾಸಿಷ್ಠ ಕೃಷ್ಣ ಅಂದ್ರೆ ಏನು? ವೇದವ್ಯಾಸ ದೇವರು. ವಾಸಿಷ್ಠ ಕೃಷ್ಣ ರೂಪದಿಂದ ಶಾಸ್ತ್ರಗಳನ್ನ, ಶಾಸ್ತ್ರ ಯಾರು ತಿಳಿದಿರ್ತಕ್ಕಂಥ ಜ್ಞಾನಿಗಳನ್ನ ಅವನ್ನೆಲ್ಲ ಕೂಡ ರಕ್ಷಣೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಅದನ್ನೇ ಸುಮದ್ವೀಜದೊಳಗೆ ಬರ್ತದೆ, ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ಅನಾವಿಲಾತ್ಮ ಅಂತ ಬರ್ತಾ ಇದೆ. ಅಂದ್ರೆ ಅಲ್ಲಿ ಎರಡು ಹೇಳ್ತಾರೆ. ಶ್ಲೇಷಾಲಂಕಾರ ಒಂದು ಕೃಷ್ಣ ರೂಪದಿಂದ ಹೇಳ್ತಾರೆ, ಒಂದು ವಾಸಿಷ್ಠ ಕೃಷ್ಣ ರೂಪದಿಂದ ಹೇಳ್ತಾರೆ. ಒಂದೇ ಶ್ಲೋಕನೇ, ಶ್ಲೋಕ ಒಂದೇ, ಎರಡು ರೀತಿ. ಕೃಷ್ಣ ರೂಪದಿಂದಾಗಿ ಗೋಪಾಲಕರನ್ನ ಪಾಲಿಸಿದ ಅಂತ ಬರ್ತದೆ. ಮತ್ತು ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವ ರೂಪದಿಂದ ವೇದಗಳನ್ನ ವಿಭಾಗ ಅಂತಕ್ಕಂಥದ್ದು ಮಾಡಿ ಜ್ಞಾನ ಸರಿಯಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು ಅದನ್ನ ಅಧ್ಯಯನ ಮಾಡತಕ್ಕಂಥ ಜ್ಞಾನಿಗಳನ್ನ ಸಂರಕ್ಷಣೆ ಮಾಡಿದ, ರಕ್ಷಣೆ ಮಾಡಿದ ಅಂತಕ್ಕಂಥ ಸುಮಧ್ವದಲ್ಲಿ ಬರ್ತಾ ಇದೆ. ಮುಂದಕ್ಕೆ ಮತ್ತೊಂದು ಒಳ್ಳೆಯ ಪ್ರಸಂಗ ಏನು ಅಂದ್ರೆ, ವಿಪ್ರ ಪತ್ನಿಯರು ಪರಮಾತ್ಮ ಅನ್ನವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಸಂಗವನ್ನು ತಿಳಿಸ್ತಾ ಇದ್ದಾನೆ. ಕೃಷ್ಣಂ ಕದಾಚಿತೆ ಅತಿ ದೂರಗತಂ ವಯಸ್ಯ ಊಚುಹು ಕೃದಾರ್ದಿತ ತರ ವಯಮಿತ್ತುದಾರಂ ಸೋಪ್ಯಾಹ ಸತ್ರಮಿಹ ವಿಪ್ರಗಣಂಶ್ಚರಂತಿ
ತಾನ್ ಯಾಚತೇತಿ ಪರಿಪೂರ್ಣ ಸಮಸ್ತ ಕಾಮಃ. ಒಂದ್ಸತಿ ಬಹಳ ದೂರ ಮೇಯಿಸ್ತಾ 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 ಬಹಳ ದೂರಕ್ಕೆ ಹೋಗ್ಬಿಟ್ಟ. ಎಲ್ಲರೂ ಕೃಷ್ಣ ಬಲರಾಮ ಗೋಪಾಲಕರು ಎಲ್ಲರೂ ಹೋದಕ್ಕಂತಾಗ ಆಗ ಹೇಳ್ತಾ ಇದ್ದಾರೆ, ಸಂಗಡಿಗರೆಲ್ಲ ಹೇಳ್ತಾ ಇದ್ದಾರೆ, ಏ ಕೃಷ್ಣ, ನಾವು ಬಹಳ ದೂರ ಅಂತಕ್ಕಂಥದ್ದು ಬಂದಿದ್ದೀವಿ, ನಮಗೆ ಬಹಳ ಹಸಿವೆ ಆಗಿದೆ, ಬಹಳ ಹಸಿವಿಂದ ಪೀಡಿತರಾಗಿದ್ದೀವಿ ಅಂತ ಹೇಳಿದ ಕೂಡಲೇ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಪ್ಪ ಇಲ್ಲಿ ಕಾಣಿಸ್ತಾ ಇದ್ದ ದೂರದಲ್ಲಿ ಒಂದು ಬ್ರಾಹ್ಮಣರ ಗುಂಪು ಅಂತಕ್ಕಂಥದ್ದಿದೆ, ಅಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅವ್ರು ಹೋಗಿ ಅವರನ್ನ ನೀವು ಯಾಚನೆ ಅಂತಕ್ಕಂಥದ್ದು ಮಾಡ್ರಿ, ಅನ್ನವನ್ನು ಕೊಡ್ರಿ ಅಂತಕ್ಕಂಥದ್ದು ಕೇಳ್ರಿ, ಅವರು ಅನ್ನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಹೇಳಿ ಅವ್ರ ಕಡೆಗೆ ಪರಮಾತ್ಮ ಕಳಿಸ್ತಾ ಇದ್ದಾನೆ. ಯಾರು? ಗೋಪಾಲಕರನ್ನ ಅಂತ ಹೇಳ್ತಾ ಇದ್ದಾರೆ. ಕಾರಣ ಸತ್ರ ಸತ್ರ ಅಂತ ಕರೀತಾರೆ. ಸತ್ರಮಿಹ ಅಂತಕ್ಕಂಥ ಸತ್ರ ಅಂತಕ್ಕಂಥದ್ದಂದ್ರೆ ಯಜ್ಞ ಅಂದ್ರೆ ಒಬ್ಬರೇ ಮಾಡ್ತಕ್ಕಂಥದಕ್ಕೆ ಸಣ್ಣದ ಪೌಮಾನ ಹೋಮ ಯಜ್ಞ ಅಂತಕ್ಕಂಥ, ಅಲ್ಲಿ ಒಬ್ಬರೇ ಕರ್ತರು ಇರ್ತಾನೆ, ಅವನೇ ಕರ್ತವ್ಯ ಇರ್ತಾನೆ, ಬೇರೆಯವ್ರು ಸಹಾಯ ಮಾಡ್ತಾರೆ, ಅದು ಅಂತಾರೆ. ಸತ್ರ ಅಂತಂದ್ರೆ ಬಹುಕರ್ತೃಕವಾಗಿರ್ತಕ್ಕ ಬಹಳ ಮಂದಿ ಕರ್ತೃಗಳು ಇರ್ತಾರೆ, ಅದಕ್ಕೆ ಏನಂತ ಕರೀತಾರೆ? ಸತ್ರ ಅಂತ ಕರೀತಾರೆ. ಸತ್ರಕ್ಕೂ ಮತ್ತು ಹೋಮಕ್ಕೂ ಇಷ್ಟು ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅದು ಯಾವುದು ಸತ್ರ ಅಂದ್ರೆ ಅಂಗಿರಸ ಅಂತಕ್ಕಂಥ ಒಂದು ಸತ್ರ, ಅಂಗಿರಸ ಅಂತಕ್ಕಂಥ ಒಂದು ಸತ್ರವನ್ನು ಅವರು ಮಾಡ್ತಾ ಇದ್ದಾರೆ. ಬಹುಕರ್ತೃಕವಾಗಿರ್ತಕ್ಕಂಥದ್ದು ಬಹಳ ಮಂದಿ ವಿಪ್ರರು ಸೇರಿ ಆ ಸತ್ರವನ್ನು ಮಾಡ್ತಾ ಇದ್ದಾರೆ. ಇವರು ಹಸುವಿನಿಂದ ಪೀಡಿತರಾಗಿದ್ದಾರೆ, ಅವ್ರು ಹೋಗಿದ್ರು, ಬ್ರಾಹ್ಮಣರನ್ನ ಅಂತಕ್ಕಂಥದ್ದು ಕೇಳಿದ್ದಾರೆ, ಕೃಷ್ಣ ಹೇಳಿ ಕಳಿಸಿದ್ದಾನೆ ಅಂತಿದ್ದಾರೆ ಅವರು. ಕೃಷ್ಣ ಹೇಳಿ ಕಳಿಸಿದ್ದಾನೆ, ನಮ್ಗೆ ಹಸಿವೆ ಆಗಿದೆ, ನಮಗೂ ಕೃಷ್ಣಗ ಅನ್ನ ಅಂತಕ್ಕಂಥದ್ದು ಕೊಡಬೇಕು ಅಂತಕ್ಕಂಥ ಆದಾಗ ಇನ್ನ ಪೂರ್ಣಾಹುತಿ ಆಗಿಲ್ಲ, ಇದಾಗಿಲ್ಲ ಅಂತಕ್ಕಂಥದ್ದು ಹೇಳಿ ಬೈದು ಕಳಿಸ್ಬಿಟ್ರು. ಯಾರು? ಗೋಪಾಲಕರಾಗಿರ್ತಕ್ಕಂಥವರು. ಯಾರು ಬಂದಿಲ್ಲ ಅಂತ ಹೇಳಿಲ್ಲ, ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೊತ್ತಾಯ್ತಾ? ಹೇಳ್ತಾ ಇದ್ದಾರೆ ಯಜ್ಞದೊಳಗೆ ಹೋದಾಗ ಯಾರು ಕೇಳಿದ್ರೆ ಅದು ಬಯಸಿದ್ದು ಕೊಡಬೇಕು ಅಂತ ಮಾಡಿರ್ತಕ್ಕಂಥ, ಅದಕ್ಕೆ ಸರಿಯಾಗಿರ್ತಕ್ಕಂಥ ವಾಮನ ಇವರು ಹೋಗಿರ್ತಕ್ಕಂಥ ಕೊಟ್ಟಿಲ್ಲೇನು ಬಲಿರಾಜರು ಇರ್ತಕ್ಕಂಥ ಅನ್ನವನ್ನು ಕೇಳಿದ್ದಾರೆ. ಅದು ಕೂಡ ಹಸಿದಿರ್ತಕ್ಕಂಥವ್ರು ಆರ್ತರಿಗೆ ಅನ್ನ ಅಂತಕ್ಕಂಥವ್ರು ಕೇಳಿದಾಗ ಹಸಿದಿರ್ತಕ್ಕಂಥವ್ರಿಗೆ ಕೊಡ್ಬೇಕು. ಗೊತ್ತಾಯ್ತಾ? ಇಲ್ಲಿ ಒಂದು ಪ್ರಶ್ನೆಯನ್ನು ಆಚಾರ ತಗೊಂತಾರೆ, ಸರ್ವಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಅಂತಕ್ಕಂಥದ್ದು ಇರ್ಬೇಕಾದ್ರೆ ದೂರ್ವಾಸರು ಬಂದ್ರೆ ಇಲ್ಲ ರಾಮದೇವ್ರ ಹತ್ರ. ರಾಮದೇವರು ಬೇರೆ ಕೃಷ್ಣ ಬೇರೆ ಏನು? ಇಬ್ರು ಒಂದೇ ಇರ್ತಕ್ಕಂಥದ್ದು. ದೂರ್ವಾಸರು ಬಂದಲ್ಲ, ದೂರ್ವಾಸರು ಬಂದು ನನಗೆ ಹಸಿವೆ ಆಗಿದೆ, ನನಗೆ ಮಾಡಿ ಹಾಕ್ತೀನಿ ಅಂತ ಅನ್ಬಾರದು, ಮುಂದೆ ಮಾಡ್ತೀನಿ ಅಂತ ಅನ್ಬಾರ್ದು. ಕೂಡಪ್ಪ ಸ್ವಲ್ಪ ಇನ್ನು ಅಡಿಗೆ ಮಾಡ್ಬೇಕಾಗಿದೆ ನಮ್ಮಂಗಿಲ್ಲ, ಮಾಡಿ ಹಾಕಿದ್ದು ನನಗೆ ತಕ್ಷಣ ಹಸಿವೆ ಆಗಿದೆ ತಂದ್ರೆ ಪರಮಾತ್ಮ ಏನ್ ಮಾಡಿದ್ದಾನೆ? ತಕ್ಷಣವೇ ಅನ್ನವನ್ನು ಸೃಷ್ಟಿ ಮಾಡಿ ಭಕ್ಷ್ಯ ಭೋಜ್ಯಗಳಿಂದ ಕೂಡಿರ್ತಕ್ಕಂಥ ಅನ್ನವನ್ನು ಅವರಿಗೆ ಊಟ ಮಾಡಿಸಿದ್ದಾನೆ ದುರ್ವಾಸರಿಗೆ ಅಂತ ನಾವು ರಾಮಾಯಣದೊಳಗೆ ಕತ್ತಿ ನಮಗಂತಕ್ಕಂಥ. ಇಷ್ಟು ಪರಮಾತ್ಮನ ಶಕ್ತಿ ಅಂತಕ್ಕಂಥದ್ದು ಇದ್ರೂ ಕೂಡ ಈ ಗೋಪಾಲಕರು ಅನ್ನ ಅಂತ ಮಾಡಿದ್ರೆ ಪರಮಾತ್ಮನ ಸಮರ್ಥ ಇದ್ದೀರೇನು? ಊಟ ಮಾಡ್ರಪ್ಪ ಅಂತಕ್ಕಂಥ ಕೊಡಬಹುದಾಗಿತ್ತಲ್ಲ ಪರಮಾತ್ಮ ಅಲ್ಲ. ಇನ್ನೊಂದು ವ್ಯವಸ್ಥೆ ಅಂತಕ್ಕಂಥದ್ದು ಗೊತ್ತಾದ, ಬೇರೆಯವ್ರ ಕಡೆಯಿಂದಲೂ ಕೂಡ ನಾನು ಅನ್ನವನ್ನು ಕೊಡಿಸ್ತಕ್ಕಂಥ ಸಾಮರ್ಥ್ಯ ಅಂತಕ್ಕಂಥದ್ದು ನನಗಿದೆ, ಆ ವ್ಯವಸ್ಥೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೀನಿ, ಅವ್ರಿಗೆ ಕೂಡ ಆ ಪುಣ್ಯ ಅಂತಕ್ಕಂಥದ್ದು ಕೊಡಬೇಕಾಗಿದೆ ಅಂತಕ್ಕಂಥ ಉದ್ದೇಶದಿಂದಲೇ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಅವ್ರ ಹತ್ರ ಕಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆ ಕಾರಣ ಇದರಿಂದ ಏನ್ ಗೊತ್ತಾಗ್ತದೆ? ತಾನೂ ಅನ್ನವನ್ನು ಕೊಡ್ತಾ ಇದ್ದಾನೆ, ಬೇರೆಯವ್ರ ಕಡೆ ಇರ್ತಕ್ಕಂಥ ಮೂಲಕನಾಗಿರ್ತಕ್ಕಂಥದ್ದು ಕೂಡ ಅನ್ನವನ್ನು ಅಂತಕ್ಕಂಥದ್ದು ಕೊಡ್ತಾ ಇದ್ದಾನೆ. ಅದರಿಂದ ಸರ್ವರಿಗೂ ಕೂಡ ಅನ್ನವನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ ಅಂತಕ್ಕಂಥ ಅರ್ಥವನ್ನು ತಿಳಿಸ್ತಾ ಇದ್ದ. ಏನಾಯ್ತು ಮುಂದೆ ಅಂದ್ರೆ, ತಾನ್ ಪ್ರಾಪ್ಯ ಕಾಮಂ ಅನವಾಪ್ಯ ಪುನಶ್ಚ ಗೋಪಾಹ ಕೃಷ್ಣಂ ಸಮಾಪುಹು ಅತ ತಾನ್ ಅವದತ್ಸ ದೇವ ಪತ್ನಿ ಸಮರ್ಥಯತ ಮದ್ವಚನಾದಿತಿ ಸ್ಮ ಚಕ್ರುಶ್ಚತೆ ತದಪಿ ತಾ ಭಗವಂತ ಮಾಪುಹು. ಹೋಗ್ರಿ, ಪರಮಾತ್ಮ ಹೇಗೆ ಹೇಳಿದ್ರೆ ಹಾಗೆ ಹೇಳಿದ್ರು ಅವರು. ಹೇಳಿದ್ದಾನೆ ಪರಮಾತ್ಮ ಬಂದಿದ್ದಾನೆ, ನಾವು ಗೋಪಾಲಕರು ಇರ್ತಕ್ಕಂಥ ಆಕಳನ್ನು ಮೇಯಿಸ್ಲಿಕ್ಕಂತಕ್ಕಂಥದ್ದು ಬಂದಿದ್ದೀವಿ, ನಮಗೆಲ್ಲರ ಹಸಿವೆ ಆಗಿದೆ, ಕೃಷ್ಣ ಹೇಳಿದ್ದಾನೆ, ಆದ ಕಾರಣ ನಮಗೂ ಕೃಷ್ಣನಿಗೂ ನೀವು ಅನ್ನವನ್ನು ಕೊಡಬೇಕು ಅಂತಕ್ಕಂಥದ್ದು ಅಂದಾಗ ಅವ್ರೇನು ಬೈದು ಕಳಿಸಿದ್ರಲ್ಲ, ಮತ್ತ ವಾಪಸ್ ಬಂದ್ಬಿಟ್ಟು ಅವ್ರು ಹೆಂಗ ಬ್ರಾಹ್ಮಣರು ಹೇಳಿದ್ರು ಅದೇ ರೀತಿ ಕೃಷ್ಣ ಮುಂದೆ ಹೇಳ್ತಾ ಇದ್ದಾರೆ, ಕೃಷ್ಣ ನಮಗೆ ಅನ್ನ ಸಿಗಲಿಲ್ಲ ಅಂತಂದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವೇನ್ ಮಾಡ್ರಿ ಅಂದ್ರೆ ವಿಪ್ರ ಪತ್ನಿಯರಿದ್ದಾರಲ್ಲ, ಅಲ್ಲಿ ವಿಪ್ರ ಪತ್ನಿಯರ ಹತ್ರಕ್ಕಂತ ಹೋಗ್ರಿ, ಅವ್ರನ್ನ ಕೇಳ್ರಿ, ಅವರು ನಿಮಗೆ ಯಥೇಷ್ಟವಾಗಿರ್ತಕ್ಕಂಥ ಅನ್ನವನ್ನು ಕೊಡ್ತಾ ಇದ್ದಾರೆ ಅಂತಂದಾಗ ಹೋಗಿ ವಿಪ್ರ ಪತ್ನಿಯರ ಹತ್ರ ಕೇಳ್ತಾ ಇದ್ದಾರೆ, ಅಮ್ಮ ಕೃಷ್ಣ ಬಂದಿದ್ದಾನೆ, ಕೃಷ್ಣ ಹೇಳಿ ಕಳಿಸಿದ್ದಾನೆ, ನಮಗೆ ಅನ್ನ ಬೇಕಾಗಿದೆ, ಹಸಿವೆ ಆಗಿದೆ ನಮಗೆ ಅಂತ ಅಂದ ಕೂಡಲೇ ಅವ್ರ ಅನ್ನ ಅಷ್ಟೇ ಅನ್ನಲ್ಲ, ಮಾಡಿರ್ತಕ್ಕಂಥ ಅಡಿಗೆಯನ್ನು ಎಲ್ಲಾ ಅಡಿಗೆಯನ್ನು ಕೂಡ ಷಡ್ಡ ಸೋಪಯುತ ಇರ್ತಕ್ಕಂಥ ಅನ್ನವನ್ನ ತಾವೇ ತೆಗೆದುಕೊಂಡು
ಕೃಷ್ಣನ ಹತ್ರ ಬಂದಿದ್ದಾರೆ ಹೇಳ್ತಾ ಇದ್ದಾರೆ. ಆದ ಕಾರಣ ವಿಪ್ರರಿಂದ ಆಗದೇ ಇರತಕ್ಕಂತ ಕೆಲಸವನ್ನ ಕಡಿಮೆ ಅಂತ ತಿಳಿಬೇಡ್ರಿ. ಜ್ಞಾನಿಗಳಿದ್ದಾರೆ, ಬರೇ ಹೆಣ್ಮಕ್ಳು ಅಂತಕ್ಕಂಥ ಉಪೇಕ್ಷಾ ಅಂತಕ್ಕಂಥ ಬರೀತಾರೆ. ಉಪೇಕ್ಷಾ ಅಂತಕ್ಕಂಥದ್ದೆಲ್ಲ ಜ್ಞಾನಿಗಳಾಗಿರ್ತಾ ಇದ್ದಾರೆ ನೋಡ್ರಿ. ವಿಪ್ರರಿಗೆ ಆಗದೇ ಇರತಕ್ಕಂತ ಕೆಲಸವನ್ನ ಹೆಣ್ಣಂದ್ರು ಅಂತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ಭವತಿ ಭಿಕ್ಷಾಂದಿ ಅಂತ ಯಾರಾದ್ರೂ ಅಂಬೋದು, ಅಮ್ಮ ಭಿಕ್ಷೆ ಹಾಕ್ರಿ ಅಂತ ಅಂತಾರೆ, ಅಪ್ಪ ಭಿಕ್ಷೆ ಹಾಕ್ರಿ ಅಂತ ಅಂಬೋದಲ್ಲ ಅಂತ ಬರೀತಾರೆ. ಹೇಗೆ ಬರೀತಾರೆ ನೋಡಿ, ಹೆಂಗ್ ಹೇಳ್ತಾರೆ, ಅಮ್ಮ ಭಿಕ್ಷೆ ಹಾಕ್ರಮ್ಮ ಅಂತ ಕೇಳ್ತಾರೆ, ಭವತಿ ಭಿಕ್ಷಾಂದಿ ಏನೋ ಕೊಡ್ತಾರೆ, ಭವತಿ ಭಿಕ್ಷಾಂದಿಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರೂಢಿ ಅಂತಕ್ಕಂಥದ್ದು ಬಂದಿದೆ. ಅದಕ್ಕೆ ಅವರಿಗೆ ಮಕ್ಕಳಿಗೆ ಇರ್ತಕ್ಕ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ, ಗೊತ್ತಾ, ತಿಳಿಸ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಅವ್ರನ್ನ ಕೇಳ್ರಿ, ಅವರು ತಪ್ಪದ ಅನ್ನವನ್ನು ಕೊಡ್ತಾ ಇದ್ದಾರೆ ಅಂತ ಆಶ್ವಾಸನೆಯನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನೆ. ಅವ್ರು ಹೋಗಿದ್ದಾರೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ತಾಹ ಷಡ್ವಿಧಾನ್ನ ಪರಿಪೂರ್ಣ ಕರಾಹ ಸಮೇತಾಹ ಪ್ರಾಪ್ತಾಹ ವಿಸೃಜ್ಯ ಪತಿ ಪುತ್ರ ಸಮಸ್ತ ಬಂಧೂನ್ ಆತ್ಮಾರ್ಚನಕೈ ಅಪರಮ ವಿಸೃಜ ಕೃಷ್ಣ ಏಕಾಪತಿ ಪ್ರವೃದ್ಧ ಪದಮಾಪ ವಿಷ್ಣು. ಆ ವಿಪ್ರ ಪತ್ನಿಯರಾಗಿರ್ತಕ್ಕಂಥವರು ಗಂಡ ಮಕ್ಕಳು ಸಮಸ್ತ ಬಂಧುಗಳನ್ನು ಕೂಡ ತೊರೆದಿದ್ದಾರೆ, ಬಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೇನು ಒಟ್ಟಿಗೆ ಕೃಷ್ಣನನ್ನ ಆರಾಧನೆ ನಾವು ಮಾಡದೆ ಪರಮಾತ್ಮನ ಆರಾಧನೆ ಮಾಡ್ಲಿಕ್ಕೋಸ್ಕರವಾಗಿ ನಾವು ನಮ್ಮನ್ನ ಪರಮಾತ್ಮ ಹುಟ್ಟಿಸಿದ್ದಾನೆ ಅಂತ ಪರಮಾತ್ಮನೇ ಸಾಕ್ಷಾತ್ತಾಗಿ ಬಂದು ಯಾಚನೆ ಅಂತಕ್ಕಂಥದ್ದು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸೌಭಾಗ್ಯ ಅಂತಕ್ಕಂಥದ್ದು ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಅತ್ತಿ ಬತ್ತಿ ಎಲ್ಲರೂ ಕೂಡ ಪ್ರತಿರೋಧ ಮಾಡ್ತಾ ಇದ್ರೂ ಕೂಡ ಅವ್ರೇನ್ ಮಾಡಿದ್ರು, ಆ ಹೆಣ್ಣಂದ್ರು ಪ್ರಪತ್ನಿಯರು ಎಲ್ಲರೂ ಬಂದಿದ್ದಾರೆ ಅವನನ್ನ ಅಂತಕ್ಕಂಥದ್ದು. ಷಡ್ವಿಧವಾಗಿರ್ತಕ್ಕಂಥ ಅನ್ನವನ್ನೇ ತೆಗೆದುಕೊಂಡು ಬಂದ್ಬಿಟ್ರು, ಎಲ್ಲವನ್ನು ಕೂಡ ಬಂದಿದ್ದಾರೆ, ಕೊಟ್ಟು ಎಲ್ಲರಿಗೂ ಕೂಡ ಊಟ ಅಂತಕ್ಕಂಥ ಬಡಿಸಿದ್ದಾರೆ, ಊಟವನ್ನು ಮಾಡಿದ್ದಾರೆ. ಅದರಲ್ಲಿ ಏನಾಯ್ತು ಅಂದ್ರೆ, ಒಬ್ಬ ದುರದೃಷ್ಟಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು ವೃತ್ತನಾಗಿರ್ತಕ್ಕಂಥ ಅವನು ಆ ಗಂಡ ಬಹಳ ಪ್ರತಿರೋಧ ಅಂತಕ್ಕಂಥದ್ದು ಮಾಡಿ ಆಕೆನ ಕಳಿಸ್ಲೇ ಇಲ್ಲ. ಆಕೆ ಅಂತಕ್ಕಂಥ ಆಗೇನ್ ಮಾಡ್ತಾ ಇದ್ದಾಳೆ, ತನ್ನ ಯೋಗ ಶಕ್ತಿಯಿಂದ ಪರಮಾತ್ಮನ ಸ್ಮರಣೆ ಅಂತಕ್ಕಂಥ ಮಾಡ್ತಾ ಮರಣವನ್ನೇ ಹೊಂದಿದ್ದಾಳೆ, ಹಳೆ ಪದವನ್ನೇ ಹೊಂದಿದ್ದಾಳೆ ಒಬ್ಬ ಹೆಣ್ಮಗಳು ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಆಯ್ತು, ತಾನು ಊಟ ಮಾಡಿದ್ದಾನೆ, ಎಲ್ಲರೂ ಕೂಡ ತನ್ನ ಗೋಪಾಲಕರೆಲ್ಲ ಊಟ ಮಾಡಿದ್ದಾನೆ. ಊಟ ಮಾಡಿದ್ಮೇಲೆ ಹೋಗ್ರಮ್ಮ ನೀವು ನಿಮ್ಮ ಗಂಡದ್ರ ಬಳಿಗೆ ಹೋಗ್ರಿ ಅಂತಂದಾಗ ಅವರಿಗೆ ಬಹಳ ಗಾಬರಿ ಆಗ್ಬಿಡ್ತು. ನಾವು ಎಲ್ಲರನ್ನು ಕೂಡ ಅವ್ರನ್ನ ಕೂಡ ತಿರಸ್ಕಾರವನ್ನು ಮಾಡಿ ನಾವು ಮಾಡಿ ಧಿಕ್ಕಾರವನ್ನು ಮಾಡಿ ಬಂದಿದ್ದೀವಿ, ಮತ್ತೆ ನಮ್ಮನ್ನು ಕರ್ಕೊಂತಾರೋ ಪಾಪ ಗಾಬರಿ ಅವರಿಗೆ ಹೆಣ್ಮಕ್ಳಿಗೆ, ನಮ್ಮನ್ನು ಕರ್ಕೊಂತಾರೋ ಇಲ್ಲೋ, ನಾವು ಬಂದ್ಬಿಟ್ಟಿವಿ, ಈಗ ನಮ್ಮನ್ನು ಕರ್ಕೊಂತಾರಿಲ್ಲ, ನೀವೇನು ಗಾಬರಿ ಆಗ್ತಕ್ಕಂಥ ಕಾರಣ ಇಲ್ಲ, ನಿಮ್ಮನ್ನು ಆದರ ಪೂರ್ವಕವಾಗಿ ಕರ್ಕೊಂತಾರೆ. ಬರೀ ಕರ್ಕೊಳ್ಳೋದಲ್ಲ, ಆದರ ಪೂರ್ವಕವಾಗಿ ಕರಿತಾ ಇದ್ದಾನೆ ಅಂತಕ್ಕಂಥ, ನಿಮ್ಮನ್ನು ಖಂಡಿತ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಂದಾಗ ಆಗ ಅವ್ರು ಬಂದಾಗ ಅದೇ ರೀತಿನೇ ಆದರ ಪೂರ್ವ ಸ್ವೀಕಾರ ಅಂತಕ್ಕಂಥದ್ದು ಮಾಡಿದ್ದಾರೆ. ಆದ್ರೆ ಒಬ್ಬ ಸ್ತ್ರೀ ಮಾತ್ರ ಆಕೆ ಗಂಡ ಅಡ್ಡಿ ಮಾಡಿದ, ಆಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಬಹಳ ನೊಂದಿದ್ದಾಳೆ, ಪರಮಾತ್ಮನನ್ನ ಸ್ಮರಣೆ ಅಂತಕ್ಕಂಥ ಮಾಡಿದ ದೇಹವನ್ನೇ ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಷಡ್ರಸಗಳು ಅಂದ್ರೆ ಮಧುರ, ಕಷಾಯ, ಆಮ್ಲ, ತಿಕ್ತ, ಕಟೂಲ್ ಮತ್ತು ಲವಣ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಮಾಡತಕ್ಕಂಥ ಪ್ರಮಾಣದಲ್ಲಿ ಮಾಡಿ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲ ಅನ್ನವನ್ನ ಅವರು ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭುಕ್ವಾದ ಗೋಪ ಸಹಿತ ಭಗವಾನ್ ಸ್ತದನ್ನಂ ರೇಮೇಚ ಗೋಕುಲಂ ಅವಾಪ್ಯ ಸಮಸ್ತ ನಾಥಃ ಅಜ್ಞಾ ತಿಲಂಘನ ಕೃತೆ ಸುಕೃತಾಪರಾಧಾತೆ ಆಜ್ಞಾ ತಿಲಂಗ ಕೃತೆ ಸುಕೃತಾಪರಾಧಾತೆ ಪಶ್ಚಾತೆ ಸುತಪ್ತ ಮನಸ್ಸು ಅಪಿ ಅಭವನ್ ಸ್ಮ ವಿಪ್ರಾಹ. ಪರಮಾತ್ಮ ತಾನು ಊಟ ಮಾಡಿದ್ದಾನೆ, ಅವರ ಜೊತೆಗೆ ಗೋಕುಲ ಎಲ್ಲ ಗೋಪಾಲಕರ ಜೊತೆ ಕೂಡ ಊಟ ಅಂತಕ್ಕಂಥದ್ದು ಮಾಡಿದ್ದಾನೆ. ಸರ್ವಸ್ವಾಮಿ ಆಗಿರ್ತಕ್ಕಂಥ ಪರಮಾತ್ಮ ಮತ್ತೆ ಗೋಕುಲಕ್ಕೆ ಅಂತಕ್ಕಂಥದ್ದು ಬಂದು ಮತ್ತೆ ತಾನು ವಿಹಾರ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಇಲ್ಲಿ ಏನಾಯ್ತು ವಿಪ್ರರು ಅಂತಕ್ಕಂಥದ್ದಂದ್ರೆ ಇಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಗೋಪಾಲಕರು, ಕೃಷ್ಣ ಬಂದಿದ್ದಾನೆ ಅನ್ನ ಕೊಡ್ರಿ ಅಂತ, ಇಷ್ಟೆಲ್ಲ ಇದ್ರೂ ಕೂಡ ಅವನ ಆಜ್ಞೆ ಅಂತಕ್ಕಂಥ ನಾವು ಮಾರ್ಬಿಟ್ವಿ ಅಂತಕ್ಕಂಥ ಅದ್ ಹೇಳಿ ಬಹಳ ಒಂದು ಅಪರಾಧ ಮನಸ್ಸಿನೊಳಗೆ ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಯಾರು? ಆ ಬ್ರಾಹ್ಮಣರಾಗಿರ್ತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಇವೆಲ್ಲ ಮಾಡಿರ್ತಕ್ಕಂಥದ್ದೇನು ಪರಮಾತ್ಮನಿಗೆ ಕೇವಲ ಲೀಲೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಗೋಕುಲದ ಬರೀ ಲೀಲೆ ಮಾತ್ರ, ಯಾಕಂದ್ರೆ ಅವನು ಸಮಸ್ತ ನಾಥನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ
ಹೆಂಡಂದ್ರನ್ನ ಆದರದಿಂದ ಅವರು ಸ್ವೀಕಾರ ಅಂತಕ್ಕಂಥದ್ದು ಮಾಡಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಆ ಕೃಷ್ಣನ ಆಜ್ಞೆಯನ್ನು ಉಲ್ಲಂಘನ ಅಂತಕ್ಕಂಥದ್ದು ಮಾಡಿದ್ದಕ್ಕೆ ಅವರು ಬಹಳವಾಗಿ ಪಶ್ಚಾತ್ತಾಪವನ್ನು ಹೊಂದಿದ್ದಾರೆ. ಅವರೇನು ಸಾಮಾನ್ಯರಲ್ಲ, ಜ್ಞಾನಿಗಳೇ ಆಗಿದ್ರೂ ಕೂಡ ಹೋಗಿ ಮತ್ತೆ ಪಶ್ಚಾತ್ತಾಪ ಆಗಿದೆ ಅಂತ ಹೋಗಿ ಕೇಳಬಹುದಾಗಿತ್ತಲ್ಲ. ಇವ್ರು ಬಂದ್ಮೇಲೆ ಹೋಗಿ ಕೇಳ್ಬೇಕಾಯ್ತು, ಮತ್ತಾದ್ರೂ ಹೋಗ್ಲಿಲ್ಲ ಅಂತ ಅವ್ರು ಯಾರು ಬ್ರಾಹ್ಮಣರು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಕಂಸೆಯಲ್ಲಿ ಗೊತ್ತಾಯ್ತು ಅಂದ್ರೆ ನಮ್ಮನ್ನೆಲ್ಲಿ ಆ ಸಂಹಾರ ಮಾಡ್ತಾರೆ, ಅದನ್ನ ಭಯ ನೋಡ್ರಿ. ಕಂಸನ ಭಯದಿಂದ ಹೋಗ್ಲಿಲ್ಲ. ಆದ್ರೆ ಇವ್ರೇನ್ ಮಾಡಿದ್ರು? ಕಂಸನ ಭಯ ಇಲ್ಲ, ಇನ್ನೊಂದು ಭಯ ಇಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಆದ ಕಾರಣ ಅವತ್ತಿನಿಂದ ಬಂತಂತ. ಏನ್ ಬಂತು ಅಂತಂದ್ರೆ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಇದಂದಿನ ಅಧಿಕೃತ್ಯ ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತಕ್ಕಂಥ ಒಂದು ಗಾದಿ ಮಾತು ಅವತ್ತಿಂದ ಬರ್ತದೆ. ವಿಪ್ರಾಹ ಪಶ್ಚಿಮ ಬುದ್ಧಯ ಅಂದ್ರೇನು? ವಿಪ್ರದು ಏನು ಇನ್ಬಾಗ್ತದೆ? ಕೆಟ್ಟ ಮೇಲೇನೆ ಬುದ್ಧಿ ಬರ್ತದೆ. ಅವರಿಗೆ ಬುದ್ಧಿ ಮೊದಲು ಬರಂಗಿಲ್ಲ, ಅವ್ರು ಕೆಟ್ಟ ಮೇಲೇನೆ ಬುದ್ಧಿ ಬರ್ತದೆ ಅಂತಕ್ಕಂಥ ಗಾದಿ ಮಾತು ಅವಾಗಿಂದನೇ ಬಂತು. ಅವತ್ತಿ ಮಾತು ಕಾರಣವಾಯಿತು ಅಂತಕ್ಕಂಥ ಹೇಳ್ತಾ ಇದ್ರು. ಅಷ್ಟಾದ್ರೂ ಕೂಡ ಅವರು ಪರಮಾತ್ಮನ ಹೋಗಿ ಪಶ್ಚಾತ್ತಾಪ ಹೊಂದಿ ತಪ್ಪಾಯ್ತು ಅಂತ ಕೇಳಿಲ್ಲ. ಅವರು ಯಾಕೆ ಕೇಳಿಲ್ಲ ಅಂದ್ರೆ ಕಂಸನ ಭಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರಿಗೆ ಯಾವ ಭಯನೂ ಇಲ್ಲ, ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ವಿಶ್ವಾಸ. ಅಷ್ಟು ವಿಶ್ವಾಸದಿಂದ ಏನ್ ಮಾಡಿದ್ರು? ಅವರಿಗೆ ದರ್ಶನ ಸಿಕ್ತು, ಪರಮಾತ್ಮ ಊಟ ಮಾಡಿಸಿದ್ದಾರೆ, ಎಲ್ಲರಿಗೂ ಕೂಡ ಮಾಡಿಸಿದ್ದಾರೆ. ಅಷ್ಟು ಅವರು ಆ ಭಾಗ್ಯವನ್ನು ಅವರು ಹೊಂದಿದ್ದಾರೆ ಅಂತಕ್ಕಂಥ ಬಂದಿದೆ. ಇನ್ನು ಮುಂದೆ ಗೋವರ್ಧನ ಉದ್ಧಾರಣೆ, ಪರಮಾತ್ಮ ಗೋವರ್ಧನ ಪರ್ವತ ಇರ್ತಕ್ಕಂಥದ್ದು, ಎತ್ತಿರ್ತಕ್ಕಂಥದ್ದು, ಯಾಕೆ ಏನಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಉತ್ತರೋತ್ತರದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪರಿವಾಯು ಸ್ಥಿತಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಪ್ರಣೀತ ನಖಸ್ತುತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಘಟ ಕುಂಭೋಚ್ಚಾದ್ ವಿಪಾಟನಾಧಿಕಪಟು ವಜ್ರೆ ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರಥತ ಸುನಖರ ದಾರಿತ ರಾತಿದೂರ ಪ್ರಧ್ವಸ್ತ್ವಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಚಿರುಂದೈ ಲಕ್ಷ್ಮೀಕಾಂತ ಸಮಂತತು ವಿಕಲಯನ್ನೈ ವೇಷತುಸ್ತೆ ಸಮಂ ಪಶ್ಯಾಮುತ್ತಮ ವಸ್ತು ದೂರತರತೋ ಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋ ಚಿತಾಗ್ನಿ ಸ್ಫುರತೆ ಖದ್ಯೋತೋಪಮ ವಿಸ್ಫುಲಿಂಗ ಬಸಿತ ಬ್ರಹ್ಮೇಶು ಶತ್ಕೋತ್ಕರಾಃ. ಶ್ರೀಮದ್ ಆನಂದ ತೀರ್ಥ ಭಗವತ್ ಪ್ರಣೀತ ನಖಸ್ತುತಿ. ಆ ನಖಸ್ತುತಿ ಆದ್ಮೇಲೆ ಆ ತ್ರಿವಿಕ್ರ ಪಂಡಿತಾಚಾರ್ಯ ಕೃತವಾಗಿರ್ತಕ್ಕಂಥ ವಾಯುಸ್ತುತಿ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ಇದಕ್ಕೆ ಈ ವಾಯುಸ್ತುತಿ ಅಂತಕ್ಕಂಥದ್ದೇನಿದೆ, ವೈಷ್ಣವ ಸ್ತೋತ್ರಗಳಲ್ಲಿಯೇ ಅತ್ಯಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಕೃತಿ. ಇದನ್ನ ರಚನೆ ಮಾಡಿರ್ತಕ್ಕಂಥವರು ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನ ರಚನೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಅವ್ರು ಮೊದಲು ಏನಿದ್ರು ಅವರು ಅಂದ್ರೆ ಅದ್ವೈತದೊಳಗೆ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ತ್ರಿವಿಕ್ರಮ ಪಂಡಿತಾಚಾರ್ಯ ಅದ್ವೈತ ಶಾಸ್ತ್ರದೊಳಗೆ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಏನಾದ್ರು ಅವರ ಆಚಾರ್ಯ ಶಿಷ್ಯರು ಅಂತಕ್ಕಂಥ ಆದ್ಮೇಲೆ, ಅವ್ರ ಜೊತೆ ವಾದಕತೆ ಅಂತಕ್ಕಂಥ ಆದ್ಮೇಲೆ ಆಚಾರ್ಯ ಶಿಷ್ಯರಾಗ್ತಾ ಇದ್ದಾರೆ. ಆಮೇಲೆ ದ್ವೈತದೊಳಗೆ ಸೋಲಿಸ್ಲಿಕ್ಕಾಗ್ಲಿಲ್ಲ ಅಷ್ಟು ಆಯ್ತಾ? ಅದನ್ನ ಹೇಳ್ತಾ ಇದ್ದಾರೆ. ಇವ್ರು ಯಾರ ಮಕ್ಕಳು? ಯಾರು? ತ್ರಿವಿಕ್ರ ಪಂಡಿತಾಚಾರ್ಯ ಇದ್ದಾರಲ್ಲ, ಇವ್ರು ಯಾರ ಮಕ್ಕಳು ಅಂದ್ರೆ ಲಿಕುಚ ವಂಶದ ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು ಅಂತ ಒಬ್ಬರು ಇರ್ತಕ್ಕಂಥ. ಅವರಲ್ಲಿ ಇಬ್ರು ಮಕ್ಕಳು ಅವರಿಗೆ. ಒಬ್ರು ಮೊದಲನೇವರು ತ್ರಿವಿಕ್ರ ಪಂಡಿತಾಚಾರ್ಯರು, ಎರಡನೇರಾಗಿರ್ತಕ್ಕಂಥವ್ರು ಶಂಕರ ಪಂಡಿತಾಚಾರ್ಯರು ಅಂತ ಎರಡನೇರಾಗಿರ್ತಾರೆ. ಸುಬ್ರಹ್ಮಣ್ಯ ಪಂಡಿತಾಚಾರ್ಯ ಮಕ್ಕಳಾಗಲಿಲ್ಲ, ಬಹಳ ವರ್ಷ ಮಕ್ಕಳಾಗಲಿಲ್ಲ. ಹರಿಹರನನ್ನ ಮಾಡಿದ್ರು. ಉಡುಪಿ ಹತ್ರ ಕೂಡ ಒಂದು ಹರಿಹರ ಅಂತಕ್ಕಂಥದ್ದೇ, ಇಲ್ಲಿ ಕೂಡ ನಾವು ದಾವಣಗೆರೆ ಹತ್ರ ಹರಿಹರ ಅಂತಕ್ಕಂಥ ಹರಿಹರೇಶ್ವರನನ್ನ ಅವ್ರೇನ್ ಮಾಡಿದ್ದಾರೆ? ಸೇವಾ ಅಂತಕ್ಕಂಥದ್ದು ಮಾಡಿದ್ದಾರೆ. ಗಂಡ ಮತ್ತೆ ಹೆಂಡತಿ ಇಬ್ಬರು ಕೂಡ ಆ ಹರಿಹರೇಶ್ವರನ ಸೇವೆ ಮಾಡಿದ್ದಕ್ಕೆ ಆ ಹರಿಹರೇಶ್ವರ ಅನುಗ್ರಹದಿಂದ ಅವರಿಗಿಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಆ ಕಾರಣ ಮೊದಲನೇ ಮಗನಿಗೆ ಏನ್ ಮಾಡಿದ್ದಾರೆ? ಅವರು ತ್ರಿವಿಕ್ರಮ ಅಂತ ಹೆಸರಿಟ್ಟಿದ್ದಾರೆ, ಪರಮಾತ್ಮನ ಹೆಸರಿಟ್ಟಿದ್ದಾರೆ.
ಎರಡನೇ ಮಗನಿಗೆ ಶಂಕರ ಅಂತ ಹೆಸರಿಟ್ಟಿದ್ದ ನೋಡಿ. ಎರಡನೇ ಮಗನಿಗೆ ಶಂಕರ ಪಂಡಿತ, ಮೊದಲನೆಯವನಿಗೆ ತ್ರಿವಿಕ್ರ ಪಂಡಿತ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದ. ತ್ರಿವಿಕ್ರ ಪಂಡಿತಾಚಾರ್ಯರು ಬಾಲಕರಾಗಿದ್ದಾಗಲಿಂದನೇ ಅಪ್ರತಿಮವಾಗಿರ್ತಕ್ಕಂಥ ವೇದಾಂತ ಕಾವ್ಯಗಳಲ್ಲಿ ಹೆಸರಿಗೆ ತಕ್ಕಂತೆ ತ್ರಿವಿಕ್ರಮ ಇದ್ರಂತೆ. ಹೆಸರಿಗೆ ತಕ್ಕಂತೆ ಆಸು ಕವಿತೆ ಸುಮ್ಮನೆ ಬಾಯಿಂದ ಬರ್ತಾ ಇರ್ಬೇಕಾದ್ರೆ ಆ ಕವಿತೆಗಳು ಆಗ್ತಾ ಇದ್ವು ಅಂತವ್ರು. ಅಷ್ಟು ಪ್ರತಿಭಾಶೀಲಿಯಾಗಿರ್ತಕ್ಕಂಥ. ಯಾವಾಗ ತೊದಲು ನುಡಿ ಅಂತ ಬರೀತಾ ಇದ್ದಾರೆ, ತೊದಲು ನುಡಿ ಮಗುವಾಗಿರ್ಬೇಕಾದ್ರೆ ಅಷ್ಟು ಅಪ್ರತಿಭ ಆಗಿರ್ತಕ್ಕಂಥ ಒಂದು ಪ್ರತಿಭೆಯಿಂದ ಉಳ್ಳವರಾಗಿರ್ತಕ್ಕಂಥವರು ಕವಿತೆ ಅಂತಕ್ಕಂಥ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಭಾನಕವಿ ಮೊದಲಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ಸೋರಿಸಿದ್ದಾರೆ. ಅದ್ವೈತ ಶಾಸ್ತ್ರದಲ್ಲಿ ತಲಸ್ಪರ್ಶ ಪಾಂಡಿತ್ಯ ಅಂತಕ್ಕಂಥದ್ದು ಆದ ಕಾರಣನೇ ಅವರಿಗೆ ಪಂಡಿತ ಅಂತ ಬಿರುದಿತ್ತು. ಆಗಿನ ಕಾಲಕ್ಕೆ ಪಂಡಿತ ಅಂತ ಬಿರುದು ಸಾಮಾನ್ಯ ಕೊಡ್ತಿದ್ದಿಲ್ಲ ಅಂತ. ಅದ್ವೈತ ಶಾಸ್ತ್ರದೊಳಗೆ ಅಷ್ಟು ತಲಸ್ಪರ್ಶಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು, ತಂದೆಗೆ ವಯಸ್ಸಾಗಿದೆ. ಸುಬ್ರಹ್ಮ ಪಂಡಿತಾಚಾರ್ಯ ಮಗನನ್ನ ಕರೀತಾ ಇದ್ದಾರೆ. ಅವಸಾನ ಕಾಲ ಮರಣವನ್ನು ಹೊಂದ್ತಾ ಇದ್ದಾರೆ. ಮಗು ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಅನಂತ ಗುಣಪೂರ್ಣನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಹರಿ ಅಂತ ಇದ್ದಾರಲ್ಲ, ಅವನ ನಿರ್ಗುಣ ಅಂತ ಉಪಾಸನೆ ಮಾಡಬೇಡ. ನೋಡಿ, ಅವನು ಅನಂತ ಗುಣಪೂರ್ಣನಾಗಿದ್ದಾನೆ, ಅವನನ್ನ ನೀನು ನಿರ್ಗುಣ ಅಂತ ಉಪಾಸನೆ ಅಂತಕ್ಕಂಥದ್ದು ಮಾಡಬೇಡ ಅಂತಕ್ಕಂಥದ್ದು. ಯಾವುದೋ ಒಂದು ಶಾಸ್ತ್ರ ಬರೆದಾರೆ ಅಂತಕ್ಕಂಥದ್ದು ಹೇಳಿ ಅದಕ್ಕೆ ಮರಳಾಗಬೇಡ. ನೋಡಿ, ಅದ್ವೈತ ಶಾಸ್ತ್ರಕ್ಕೆ ನೀ ಮರಳು ಅಂತಕ್ಕಂಥದ್ದು ಆಗ್ಬೇಡ. ಏನ್ ಮಾಡ್ಬೇಕು ನೀನು ಅಂದ್ರೆ, ನೀನು ಉದ್ಧಾರ ಆಗ್ಬೇಕಾಗಿತ್ತು ಅಂದ್ರೆ ಗುಣಪೂರ್ಣನಾಗಿದ್ದಾನೆ ಅಂತ ತಿಳ್ಕೊಂಡೇ ಹರಿಯನ್ನು ಉಪಾಸನೆ ನೀನು ಮಾಡು ಅಂತ ಉಪದೇಶವನ್ನ ಮಾಡಿದ್ದಾರೆ. ಯಾರು? ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು ತನ್ನ ಮಗನಾಗಿರ್ತಕ್ಕಂಥ ತ್ರಿವಿಕ್ರ ಪಂಡಿತಾಚಾರ್ಯಗೆ. ಅದ್ರ ಮೇಲೆ ಬಹಳ ಅಗಾಧವಾಗಿರ್ತಕ್ಕಂಥ ಪ್ರಭಾವ ಮೂಡಿತು. ತಂದೆ ಅವಸಾನ ಕಾಲದಲ್ಲಿ ಇಷ್ಟು ಉಪದೇಶ ಅಂತಕ್ಕಂಥ ಮಾಡಿದ್ದಾರೆ. ಇದ್ರ ಸರಿಯಾಗಿರ್ತಕ್ಕಂಥ ತತ್ವವನ್ನ ನಾವು ತಿಳ್ಕೊಳ್ಬೇಕು ಅಂತ ಅವರಿಗೆ ಅಪೇಕ್ಷೆ ಬಲವಾಗಿರ್ತಕ್ಕಂಥ ಬಂದ್ಬಿಟ್ರೆ, ಇದನ್ನೇ ಈ ತತ್ವ ನಿರ್ಣಯ ಪಡೆಯೋದೇ ನಿಶ್ಚಿತವಾಗಿರ್ತಕ್ಕಂಥ ಸಾಧನೆ ಅಂತಕ್ಕಂಥದ್ದು ಹೇಳಿ ಸರಿಯಾಗಿರ್ತಕ್ಕಂಥ ತತ್ವವೇನು ಅಂತಕ್ಕಂಥದ್ದು ಅವಾಗಿಂದನೂ ಅವರೇನ್ ಮಾಡಿದ್ದಾರೆ, ತತ್ವಕ್ಕಾಗಿ ಹೆಚ್ಚು ಅಭ್ಯಾಸವನ್ನು ಮಾಡ್ಲಿಕ್ಕೆ. ಅಷ್ಟೊತ್ತಿಗೆ ಆಚಾರ ಪ್ರಭಾವ ಎಲ್ಲ ಕಡೆಗೆ, ಮಧ್ವಾಚಾರ ಪ್ರಭಾವ ಎಲ್ಲ ಕಡೆಗೆ ಪ್ರಭಾವ ಅಂತಕ್ಕಂಥದ್ದು ಬೀರ್ತಾ ಇದೆ. ಮಾಯಾವಾದಿಗಳು ಅವಾಗ ಏನ್ ಮಾಡ್ತಾ ಇದ್ರು ಅಂತಕ್ಕಂಥದ್ದಂದ್ರೆ, ಆಚಾರನ ಗೆಲ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಅದ್ವೈತಿಗಳಿಗೆ. ಆಗ ವಾಮಾಚಾರ ಅಂದ್ರೆ ಯಾವುದೋ ಮಾಟ ಮಂತ್ರ ಅಂತ ಮಾಡ್ತಾರಲ್ಲ, ಮಾಟ ಮಂತ್ರ ಅಂತಕ್ಕಂಥದ್ದು ಮಾಡಿ ಆಚಾರನ ಕೊಂದು ಬಿಡಬೇಕು, ಅವರ ಶಿಷ್ಟಂದ್ರು ಕೊಡ್ಬೇಕು, ಆ ರೀತಿ ವಾಮಾಚಾರ ಅಂತಕ್ಕಂಥ ಮಾಡಿದ್ರು. ಅದು ಕೂಡ ಏನು ಅಂತಕ್ಕಂಥದ್ದು ಅವರಿಗೆ ಗೆಲ್ಲಿಕ್ಕೆ ಆಗ್ಲಿಲ್ಲ, ವಾಮಾಚಾರನ ಗೆಲ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಅವರ ಗ್ರಂಥ ಭಂಡಾರ ಲೈಬ್ರರಿ ಇರ್ತಕ್ಕಂಥ ಎಲ್ಲಾ ಪುಸ್ತಕಗಳನ್ನ ಅಪಹರಣ ಮಾಡಿಬಿಟ್ರು ಅದ್ವೈತಿಗಳಾಗಿರ್ತಕ್ಕಂಥ. ಅಂದ್ರೆ ಅವ್ರಿಗೇನು, ನಾವು ಎಲ್ಲಾ ಪುಸ್ತಕ ಅಪಹರಣ ಅಂತ ಮಾಡಿದ್ಮೇಲೆ ಇವ್ರ ಪುಸ್ತಕನೇ ಇಲ್ಲಿದ್ರೆ ಇವ್ರು ಹೆಂಗ್ ಮಾಡ್ತಾರೆ? ಇವರು ಸರ್ವಜ್ಞರಿದ್ದಾರೆ, ಇವ್ರು ಮಾಡ್ತಾರೆ ಅಂತ ಜ್ಞಾನ ಇಲ್ಲ. ನಾವು ಪುಸ್ತಕನೇ ಮಾಡಿದ್ವಿ ಅಂತಂದ್ಮೇಲೆ ಗೊತ್ತಾಯ್ತಾ? ಯಾರು ಹೇಳಿದ್ರಲ್ಲ, ಪಂಚಾಂಗನ ಕಳವಾಯ್ತು ಅಂದ ಕೂಡ ಅಮಾಸಿ ಹುಣ್ವಿ ಹೆಂಗ್ ಹೇಳ್ತಾರಂತ ಏನೋ ಹೇಳ್ತಾರಲ್ಲ, ಆ ರೀತಿ ಅವ್ರಿಗೆ ಎಂತ ಅದನ್ನು ಪ್ರಯತ್ನ ಮಾಡಿದ್ರು, ಅದಕ್ಕೂ ಫಲ ಅಂತಕ್ಕಂಥದ್ದಾಗಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಅಷ್ಟೇ ಅಲ್ಲ, ಜಯಸಿಂಹರಾಜ ಆಗಿನ ಕಾಲದಲ್ಲಿ ರಾಜ ಅಂತಕ್ಕಂಥದ್ದು ಅವರನ್ನ ಏನ್ ಮಾಡಿದ್ದಾನೆ, ಅವರನ್ನು ಕೂಡ ನಿಂದನೆ ಅಂತಕ್ಕಂಥದ್ದು ಮಾಡಿದ್ದಾನೆ. ಇನ್ನೇನು ಉಳಿತು ಅಂದ್ರೆ, ಇನ್ನು ತ್ರಿವಿಕ್ರ ಪಂಡಿತಾಚಾರ್ಯ ಹತ್ರ ಹೋಗ್ಬೇಕು, ಅವರು ಇವ್ರ ಜೊತೆ ವಾದ ಅಂತಕ್ಕಂಥದ್ದು ಮಾಡಿದ್ರೆ ನಾವು ಇವ್ರ ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಅಷ್ಟು ವಿಶ್ವಾಸ ತ್ರಿವಿಕ್ರ ಪಂಡಿತಾಚಾರ್ಯ, ಅಷ್ಟು ಒಳ್ಳೆಯ ಜ್ಞಾನಿಗಳು, ಅವರು ದೊಡ್ಡ ಪಂಡಿತರಾಗಿರ್ತಕ್ಕಂಥವ್ರು ಅಂತಾಗಿ ಏನ್ ಮಾಡಿದ್ರು, ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಇಷ್ಟೆಲ್ಲ ಆಗಿದೆ, ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನಾದಿ ಕಾಲದಿಂದ ಬಂದಿರತಕ್ಕಂಥ ಅದ್ವೈತವನ್ನು ಯಾರೋ ಒಬ್ಬ ಮಧ್ವ ಅಂತಕ್ಕಂಥವ್ರು ಬಂದು ಸೋಲಿಸ್ತಾ ಇದ್ದಾರೆ, ಅದಕ್ಕಾಗಿ ನೀವೇ ನಮ್ಮ ಮತವನ್ನ ರಕ್ಷಣೆ ಮಾಡಬೇಕು ಅಂತ ಅವ್ರು ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡಿದಾಗ ಒಪ್ಪಿಗೆಂಡ್ರು. ಕೊನೆಗೆ ಅಂಗೀಕಾರ ಮಾಡಿದ್ರು. ಅಂಗೀಕಾರ ಮಾಡಿ ಮೊದಲು ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಬೇಕಲ್ಲ, ನಾನು ಮಧ್ವಾಚಾರ್ಯ ಏನ್ ಹೇಳ್ತಾರೆ ಎಂಬ ತಿಳ್ಕೊಬೇಕಲ್ಲ ಅಂತಕ್ಕಂಥ ಏನ್ ಮಾಡಿದ್ರು, ಪೂರ್ವ ಸಿದ್ಧತೆ ಮಾಡ್ಕೋಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಗ್ರಂಥಗಳ ಅವಲೋಕನ ಅವ್ರು ಏನ್ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಗಿತ್ತು, ಅವ್ರ ತಮ್ಮ ಇದ್ರಲ್ಲ, ಯಾರು ಶಂಕರ ಪಂಡಿತಾಚಾರ್ಯ ಇದ್ರಲ್ಲ, ಅಷ್ಟೊತ್ತಿಗೆ ಆಚಾರ್ಯ ಶಿಷ್ಯ ಆಗೇ ಬಿಟ್ಟಿದ್ರು. ಮಧ್ವಾಚಾರ್ಯ ಶಿಷ್ಯಂದ್ರು ಹಾಗೆ ಬಿಟ್ಟಿದ್ರು. ಆಚಾರ್ಯ ಸರ್ವಜ್ಞರಾಗಿದ್ದಾರ ಕಾರಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಗ್ರಂಥ ಭಂಡಾರ ಏನಿತ್ತ ಲೈಬ್ರರಿ ಇನ್ಚಾರ್ಜ್ ಇವರಿಗೆ ಕೊಟ್ಟಿದ್ರು. ಯಾರಿಗೆ? ಶಂಕರ ಪಂಡಿತಾಚಾರ್ಯಗೆ ಕೊಟ್ಟಿದ್ರು. ಎಲ್ಲ ಲೈಬ್ರರಿ ನೀನು ನೋಡ್ಕೊ ಅಂತಕ್ಕಂಥ. ಯಾಕಂದ್ರೆ ಅವ್ರಿಗೆ ಗೊತ್ತು, ಇಂಥ ಶ್ರೇಷ್ಠ ಶಿಷ್ಯ ಬರ್ತಾ ಇದ್ದಾರೆ, ತ್ರಿವಿಕ್ರ ಪಂಡಿತಾಚಾರ್ಯ ಬರ್ತಾ ಇದ್ದಾರೆ, ಬಂದು ಕೂಡ ಅವನು ಕೂಡ ಸಜ್ಜನನಾಗಿರ್ತಕ್ಕಂಥವನು, ಅವನು ಕೂಡ ಮುಂದೆ ಸಾತ್ವಿಕನಾಗಿರ್ತಕ್ಕಂಥ ಶಿಷ್ಯನಾಗ್ತಾ ಇದ್ದಾನೆ, ಅವನಿಗೆ ಅನುಕೂಲವಾಗಲಿ ಅಂತಕ್ಕ ಉದ್ದೇಶದಿಂದ
ಸರ್ವಜ್ಞರಾಗಿರ್ತಕ್ಕಂಥ ಆಚಾರ್ಯರು ತಮ್ಮ ಎಲ್ಲಾ ಗ್ರಂಥ ಭಂಡಾರವನ್ನ ಯಾರಿಗೆ ಕೊಟ್ಟಿದ್ರು? ಶಂಕರ ಪಂಡಿತ್. ಅವ್ರಿಗೆ ಸುಲಭವಾಯಿತು. ತಮ್ಮನ ಹತ್ರನೇ ಪುಸ್ತಕ ಅದೇ, ಎಲ್ಲ ಪುಸ್ತಕಗಳು ಆಚಾರ ಬರೆದಿರ್ತಕ್ಕಂಥ ಗ್ರಂಥಗಳೆಲ್ಲ ಅಲ್ಲೇ ಸಂಗ್ರಹ. ಅವ್ರಿಗೆ ಸುಲಭ ಆಯಿತು. ಎಲ್ಲವೂ ನೋಡ್ತಾ ಇದ್ದಾರೆ. ಎಲ್ಲ ಜ್ಞಾನ ತಿಳಿಯಾಗ್ತಾ ಹೋಗ್ಬಿಡ್ತವ್ರು. ಯಾರೇ ಏನೇನೋ ಅಬದ್ಧವಾಗಿರ್ತಕ್ಕಂಥದ್ದು ಎಲ್ಲ ಇತ್ತಲ್ಲ, ಈ ಆಚಾರ ಗ್ರಂಥಗಳಿಂದ ಅವರೆಲ್ಲ ಪೂರ್ತಿ ಮನಸ್ಸು ಪರಿವರ್ತನೆ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರ ಹತ್ರ ವಾದ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಹೇಳಿ, ಅಷ್ಟೊತ್ತಿಗೆ ದೇವ್ರು ಇನ್ನೊಂದು ಅನುಗ್ರಹ ಏನ್ ಮಾಡಿದ ಅಂತಕ್ಕಂಥದ್ದಂದ್ರೆ, ಅವ್ರ ಹತ್ತಿರದಲ್ಲೇ ಇರ್ತಕ್ಕಂಥ ಅವ್ರು ಇರ್ತಕ್ಕಂಥದ್ದು ಯಾವುದು? ಕಾಸರಗೋಡು. ಕಾಸರಗೋಡು ಹತ್ರನೇ ಇರ್ತಕ್ಕಂಥದ್ದು ಅಲ್ಲಿ ವಿಷ್ಣು ಮಂಗಲ ಅಂತ ಒಂದು ಕ್ಷೇತ್ರ. ಕಾಸರಗೋಡು ಹತ್ರ ಮಂಗಳೂರು ಮತ್ತೆ ಕೇರಳ ಅದು ಬಾರ್ಡರ್. ಕಾಸರಗೋಡು ಬಾರ್ಡರ್. ಮಂಗಳೂರು ಕರ್ನಾಟಕ ಮುಗಿತದೆ, ಕಾಸರಗೋಡು ಕೇರಳ ಶುರುವಾಗ್ತದೆ. ಗೊತ್ತಾಯ್ತು. ಅಲ್ಲಿ ವಿಷ್ಣು ಮಂಗಲ ಅಂತ ಅಲ್ಲೇ ಇವ್ರ ಸ್ಥಳ. ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯ ಸ್ಥಳ. ದೇವ್ರು ಎಷ್ಟು ಅನುಕೂಲ ಮಾಡಿಕೊಟ್ಟು ಅವರೇ ಬರೀತಾರೆ. ಅವ್ರು ಹೇಳ್ತಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯ ನನ್ನ ಅನುಗ್ರಹದಿಂದ, ಆಶೀರ್ವಾದ, ದೊಡ್ಡವರ ಆಶೀರ್ವಾದದಿಂದ ಮಧ್ವಾಚಾರ್ಯ ಚಾತುರ್ಮಾಸ್ಯಕ್ಕೆ ವಿಷ್ಣು ಮಂಗಲಕ್ಕೆ ಕೂತಿದ್ದಾರೆ. ಜಯಸಿಂಹರಾಜ ಅವರೆಲ್ಲ ಏರ್ಪಾಡು ಮಾಡಿದ್ದಾನೆ. ಇವರು ಹತ್ತಿರದಲ್ಲಿದ್ದಾರೆ. ಆದ ಕಾರಣ ಏನ್ ಮಾಡಿದ್ರು? ಚಾತುರ್ಮಾಸ್ಯಕ್ಕೆ ಅಲ್ಲಿಗೆ ಹೋಗ್ಬಿಟ್ರು. ಇವರು ಕೂಡ ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯ ಹೋಗ್ಬಿಟ್ರು. ಅಲ್ಲಿಗೆ ಹೋಗಿ ಪ್ರತಿನಿತ್ಯ ಮತ್ತೆ ಪಾಠ ಪ್ರವಚನ ಆಗ್ಬೇಕಲ್ಲ. ಚಾತುರ್ಮಾಸ್ಯದೊಳಗೆ ಭಾಷ್ಯ ಅಂತಕ್ಕಂಥದ್ದು ಎಲ್ಲವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದ್ದಾರೆ. ಹೇಳಿದ ಮೇಲೆ ಎಷ್ಟೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅವರಿಗೆ ಆಯ್ತು, ಮನದಟ್ಟಾಯ್ತು. ಆದ್ರೂ ಕೂಡ ಏನ್ ಮಾಡಿದ್ದಾರೆ? ಇವ್ರ ಜೊತೆ ವಾದವನ್ನು ಮಾಡಿದ್ದಾರೆ. ಎಷ್ಟು ದಿವಸ ಅಂದ್ರೆ 15 ದಿವಸ ಮಾಡಿದ್ದಾರೆ ವಾದಕ ಮಧ್ವಾಚಾರ್ಯ. 15 ದಿವಸ ವಾದ ಅಂತಕ್ಕಂಥದ್ದು ಮಾಡಿ, ಸಾಷ್ಟಾಂಗ ನಮಸ್ಕಾರ ಅಂತಕ್ಕಂಥದ್ದು ಮಾಡಿ ಏನ್ ಮಾಡಿದ್ದಾರೆ? ತಮ್ಮ ಶಿಷ್ಯರನ್ನ ನೀವು ನನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದೇ. ಅವತ್ತಿನಿಂದ ಅವರ ಶಿಷ್ಯರು ಅಂತಕ್ಕಂಥದ್ದು ಪರಮ ಪ್ರಿಯ ಶಿಷ್ಯರಾಗಿದ್ದಾರೆ. ಅವತ್ತಿಂದ ದ್ವೈತದೊಳಗೆ ಅವ್ರನ್ನ ಸೋಲಿಸ್ತಕ್ಕಂಥವ್ರು ಇಲ್ಲ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಒಂದ್ಸರ್ತಿ ಏನಾಯ್ತು ಅಂತಕ್ಕಂಥದ್ರೆ, ಮಧ್ವಾಚಾರ್ಯ ಪೂಜೆ ಮಾಡ್ತಾ ಇದ್ದ. ಮಧ್ವಾಚಾರ್ಯ ರಾಮದೇವರು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನೈವೇದ್ಯ ಕಾಲದೊಳಗೆ ಅವಾಗ ಏನ್ ಮಾಡ್ತಾರೆ? ಪರದೆ ಹಾಕಿಬಿಡ್ತಾರಲ್ಲ. ಇರ್ತಕ್ಕಂಥ ನೈವೇದ್ಯ ಆದ್ಮೇಲೆ ಮತ್ತೆ ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸಿದ್ರೆ ನೈವೇದ್ಯ ಆಗಿದೆ, ಪರದ ತೆಗಿರಿ. ಪರದ ತೆಗೆದ್ಮೇಲೆ ಮತ್ತೆ ಎಲ್ಲ ದರ್ಶನ, ದೇವರ ದರ್ಶನ ಮಾಡ್ಕೊಳ್ಬಹುದು. ಅಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ರೂಮ್, ಅದು ಒಂದು ರೂಮ್ ಒಳಗೆ. ಆ ರೂಮ್ ಒಳಗೆ ಏನ್ ಮಾಡಿದ್ದಾನೆ? ದೊಡ್ಡದಾಗಿರ್ತಕ್ಕಂಥ ಹಾಲ್ ಅಂತ ತಿಳ್ಕೊಳ್ರಿ. ಬಾಗಿಲು ಹಾಕ್ಯಾರ. ನಾವು ಪರದೆ, ಅದು ಬಾಗಿಲು ಹಾಕ್ಯಾರ ನೈವೇದ್ಯಕ್ಕಂತ. ಎಷ್ಟೊತ್ತಾಯ್ತು ಒಂದು ಟೈಮ್ ಅಂತ ಇರ್ತದಲ್ಲ ನೈವೇದ್ಯಕ್ಕೆ, 5 ನಿಮಿಷ 10 ನಿಮಿಷ ಅಂತ ಟೈಮ್ ಇರ್ತಲ್ಲ. ಎಷ್ಟೊತ್ತು ಆಗಿಲ್ಲ. ಆಚಾರ್ಯ ಪ್ರೇರಣೆ, ದೇವರ ಅನುಗ್ರಹದಿಂದ ಏನ್ ಮಾಡಿದ್ದಾರೆ? ಯಾಕೆ ಇಷ್ಟೊತ್ತಾಯ್ತು? ಯಾಕೆ ಆಚಾರ್ಯರು ಯಾಕೆ ಇನ್ನ ದರ್ಶನಕ್ಕೆ ಮಂಗಳಾರತಿ ಸಿಗೋದಿಲ್ಲ ಅಂತ ಹಣಿಕೆ ನೋಡಿದರೆ, ಯಾರು ಹಣಿಕೆ ನೋಡ್ತಾ ಇದ್ದಾರೆ? ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ನೋಡಿದ್ರೆ 3 ರೂಪಗಳು ತಗೊಂಡಿದ್ದಾರೆ ಮಧ್ವಾಚಾರ್ಯ. ಗೊತ್ತಾಯ್ತಾ? ಹನುಮ, ಭೀಮ, ಮಧ್ವ, 3 ರೂಪ ತಗೊಂಡಿದ್ದಾರೆ. ಬರೀ 3 ರೂಪ ಅವ್ರು ತಗೊಂಬೋದಲ್ಲ. ರಾಮ, ಕೃಷ್ಣ, ವೇದವ್ಯಾಸ ದೇವರ ರೂಪಗಳು. ಹನುಮಂತ ದೇವ ರೂಪದಿಂದ ರಾಮದೇವರನ್ನು ಸೇವೆ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಸೇವೆ ಮಾಡ್ತಾ ಇದ್ದಾರೆ. ಯಾರು? ರಾಮ ರೂಪ, ಹನುಮಂತ ರೂಪದಿಂದ. ಗೊತ್ತಾಯ್ತಾ? ಮತ್ತೆ ಕೃಷ್ಣ ರೂಪ ಭೀಮಸೇನ ದೇವರು ಕೃಷ್ಣನನ್ನ ಸೇವಾ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇವರೇ ಮಧ್ವಾಚಾರ್ಯ ವೇದವ್ಯಾಸ ದೇವರನ್ನ ಸೇವಾ ಅಂತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ತಕ್ಷಣವೇ ಶ್ರೀಮದ್ ವಿಷ್ಣು ಗುಣಗುರುತಮ ವಾಯುಸ್ಥಿತಿ ಪ್ರಾರಂಭ ಆಗೇ ಬಿಡ್ತು. ಗೊತ್ತಾಯ್ತಾ? ಅಷ್ಟೊತ್ತಿಗಾಯ್ತು, ತೆಗೆದ್ರು, ಮಾಡಿದ್ರು, ಮಂಗಳಾರತಿ ಎಲ್ಲ ಆಯ್ತು, ಸಮರ್ಪಣೆ ಮಾಡಿದ್ರು. ಅದು ಇರ್ತಕ್ಕಂಥದ್ದು ಮಾಡಿದ್ಮೇಲೆ ಆಗ ಅದನ್ನ ನೋಡಿ ಆನಂದ ಪಟ್ಟು ಮಧ್ವಾಚಾರ್ಯ, ಇದು ಕೇವಲ ನನ್ನ ಸ್ತೋತ್ರ ಅಂತಕ್ಕಂಥ ಆಗಬಾರದು, ಇದಕ್ಕೆ ಸಂಪುಟಾಕಾರವಾಗಿ ನಾನು 2 ಶ್ಲೋಕಗಳನ್ನು ರಚನೆ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿ 2 ಶ್ಲೋಕಗಳ ರಚನೆ ಮಾಡಿಕೊಟ್ಟು, ಅದಕ್ಕೆ ಏನಂತ ಕರೀತಾರೆ? ನಖಸ್ತುತಿ ಅಂತ ಕರೀತಾರೆ. ಪಾಂತ್ವಸ್ಮಾನ್ ಬರಿ ಪುರುಹೂತ ಬೈಲಿ ಬಲವನ್ ಮಾತಂಗ ಮಾಧ್ಯಘಟ ಅಂತಕ್ಕಂಥದ್ದು ಇರ್ತಕ್ಕಂಥ 1 ಶ್ಲೋಕ ಇರ್ತಕ್ಕಂಥ. ಆಮೇಲೆ 2ನೇದಾಗಿರ್ತಕ್ಕಂಥದ್ದು ಲಕ್ಷ್ಮೀಕಾಂತ ಸ್ತಮಂತತೋ ಅಂತಕ್ಕಂಥದ್ದು 2ನೇ ಶ್ಲೋಕ. ಈ 2 ಶ್ಲೋಕಗಳನ್ನು ಮೊದಲು ಪಠಣ ಮಾಡ್ಬೇಕು. ಆಮೇಲೆ ನೀನು ಬರೆದಿರ್ತಕ್ಕಂಥ ವಾಯುಸ್ಥಿತಿಯನ್ನ ಅಂತಕ್ಕಂಥದ್ದು ಮಾಡ್ಬೇಕು. ಅದಾದ್ಮೇಲೆ ಮತ್ತೆ ಪಾಂತಸ್ಮಾನ್ ಅಂತಕ್ಕಂಥ ಲಕ್ಷ್ಮೀಕಾಂತ ಹೇಳಿ ಸಂಪುಟಕಾರವಾಗಿ ಮಾಡಿ ಅಂತಕ್ಕಂಥ ಮಾಡಿದವರಿಗೆ ಪೂರ್ಣ ಫಲ ಅಂತಕ್ಕಂಥದ್ದು ಅದನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಡಿದ್ಮೇಲೆ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಅದು ಅತ್ಯಂತ ಅಪೂರ್ವ ಕೃತಿಯಾಗಿರ್ತಕ್ಕಂಥದ್ದು. ಇದು ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಸ್ವಾಮಿಗಳಲ್ಲ, ಗೃಹಸ್ಥರಾಗಿರ್ತಕ್ಕಂಥ ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ಥಿತಿ ರಚನೆ ಮಾಡಿದ್ದು. ಇವತ್ತು ನಾವಲ್ಲ,
ಪೀಠಾಧಿಪತಿಗಳು ಇದನ್ನ ವಾಯುಸ್ತೋತ್ರ, ಇದು ವಾಯುಸ್ತುತಿ ಅಂತಕ್ಕಂಥದ್ದು ಏನದೆ ಅದನ್ನ ಪುನಶ್ಚರಣ ಮಾಡ್ತಾ ಇದ್ದಾರೆ ಪೀಠಾಧಿಪತಿಗಳು. ಅವತ್ತಿಂದ ಎಲ್ಲಾ ಪೀಠಾಧಿಪತಿ, ಟೀಕಾಕೃತ್ಪಾದರು, ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿ, ಪ್ರತಿ ಒಬ್ಬರು ಕೂಡ ವಾಯುಸ್ತುತಿಯನ್ನ ಬರೇ ಸ್ತೋತ್ರ ಅಲ್ಲ, ಅದನ್ನ ಹೇಳಿದಂತವರು ತೀರ್ಥ ಪ್ರಸಾದ ಕೂಡ ತುಂಬುತ್ತಾರೆ. ಒಂದು ಸುಮಧ್ವಿಜಯ, ಒಂದು ಇದು ಯಾವುದು ವಾಯುಸ್ತುತಿ ಆಗಿರ್ತಕ್ಕಂಥ ಅಂತ ಮಹೋನ್ನತವಾಗಿ, ಅಂದ್ರೆ ಒಬ್ಬ ಗೃಹಸ್ಥರು ಬರೆದಿರ್ತಕ್ಕಂಥ ಒಂದು ಸ್ತೋತ್ರ ಅದು ಆಸು ಕವಿತೆ ಕೈ ಕುತ್ಕೊಂಡು ಬರೆದಿರ್ತಕ್ಕಂಥದ್ದಲ್ಲ, ಆಸು ಕವಿತೆಯಾಗಿ ಬಂದಿರತಕ್ಕಂಥದ್ದು ಯಾವುದು ಈ ವಾಯುಸ್ತುತಿ ಅಂತಕ್ಕಂಥದ್ದು. ಇವತ್ತಿಗಳು ಪುನಶ್ಚರಣ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ತೀವ್ರ ಪಂಡಿತಾಚಾರ್ಯ ಉಷಾಹರಣ ಅಂತಕ್ಕಂಥದ್ದು, ಮತ್ತೆ ಬ್ರಹ್ಮಸೂತ್ರಕ್ಕೆ ಇರ್ತಕ್ಕಂಥ ತತ್ವ ಪ್ರದೀಪ ಅಂತಕ್ಕಂಥ ಟೀಕೆ, ಅವರೇ ಮಧ್ವಾಚಾರ್ಯರನ್ನ ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡಿದ್ದಕ್ಕೆ ನೇರ ಕೃತಿಯಾಗಿರ್ತಕ್ಕಂಥ ಅನುವ್ಯಾಖ್ಯಾನ ರಚನೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಅನುವ್ಯಾಖ್ಯಾನ ರಚನೆ ಮಾಡಿದ್ದಕ್ಕೋಸ್ಕರವಾಗಿನೇ ಅದಕ್ಕೆ ವಿವೃತಿಯಾಗಿ ಟೀಕೆಯಾಗಿ ಶ್ರೀಮನ್ ನ್ಯಾಯಸುಧಾ. ಇದಕ್ಕೆ ಮತ್ತೆ ಮೂಲ ಕಾರಣ ಆಗಿರ್ತಕ್ಕಂಥವ್ರು ತೀವ್ರ ಪಂಡಿತಾಚಾರ್ಯ. ತೀವ್ರ ಪಂಡಿತಾಚಾರ್ಯ ಪರಮ ಮಧ್ವಾಚಾರ್ಯನ ಅವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಅನುವ್ಯಾಖ್ಯಾನ ಅಂತ ಗ್ರಂಥವನ್ನು ಮಾಡಿ, ಅನುವ್ಯಾಖ್ಯಾನದ ಟೀಕೆ ಯಾವುದು ಶ್ರೀಮನ್ ನ್ಯಾಯಸುಧಾ. ಗೊತ್ತಾಯ್ತಾ? ಆ ಒಂದು ಕೀರ್ತಿ ಅಂತಕ್ಕಂಥದ್ದು ಇವರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ 3 ಮಂದಿ ಮಕ್ಕಳು ಇರ್ತಕ್ಕಂಥ ಯಾರು ತೀವ್ರ ಪಂಡಿತಾಚಾರ್ಯಗೆ ಕೊನೆಯವರಾಗಿರ್ತಕ್ಕಂಥವ್ರು ಯಾರು ನಾರಾಯಣ ಪಂಡಿತಾಚಾರ್ಯರು. ಆ ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದೇ ಸುಮಧ್ವ ವಿಜಯ. ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು, ತೀವ್ರ ಪಂಡಿತಾಚಾರ್ಯರು, ತೀವ್ರ ಪಂಡಿತಾಚಾರ್ಯ ತಮ್ಮ ಶಂಕರ ಪಂಡಿತಾಚಾರ್ಯ, ತೀವ್ರ ಪಂಡಿತಾಚಾರ್ಯ ಮಕ್ಕಳು ಕೊನೆಯದಾಗಿರ್ತಕ್ಕಂಥವ್ರು ನಾರಾಯಣ ಪಂಡಿತಾಚಾರ್ಯರು ಅಂತಕ್ಕಂಥ. ಈ ರೀತಿಯಾಗಿರ್ತಕ್ಕಂಥ ಇವರ ಮೊಮ್ಮಗನಾಗಿರ್ತಕ್ಕಂಥವನೇ ವಾಮನ ಪಂಡಿತಾಚಾರ್ಯರು ಅಂತಕ್ಕಂಥದ್ದು ಉಪನಿಷತ್ತಿಗೆ ವ್ಯಾಖ್ಯಾನ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ. ಮತ್ತೆ ಇನ್ನೊಂದು ಸಂಸ್ಕೃತ ಶ್ಲೋಕಗಳನ್ನ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು ಕಲ್ಯಾಣಿ ದೇವಿ ಅಂತ ಒಂದು ಬರ್ತದೆ ಹೆಸರು. ಇವರ ತಂಗಿ ಅಂತ ಹೇಳ್ತಾ ಇದ್ದಾರೆ, ಯಾರು ತೀವ್ರ ಪಂಡಿತಾಚಾರ್ಯ ತಂಗಿ ಕಲ್ಯಾಣಿ ದೇವಿ ಅಂತಕ್ಕಂಥದ್ದು ಕೂಡ ಬರ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಆ ವಾಯುಸ್ತುತಿ ಅಂತಕ್ಕಂಥದ್ದು ಕೃತಿಕಾರರಾಗಿರ್ತಕ್ಕಂಥವರು. ಅಂದ್ರೆ ಆ ಸಂಸ್ಕೃತ ವಾಂಗ್ಮಯದೊಳಗೆ ಇಡೀ ಸಮಾಜಕ್ಕೆ ನಿತ್ಯ ಪಠಣೀಯವಾಗಿರ್ತಕ್ಕಂಥ ಸ್ತೋತ್ರ, ಸರ್ವಮಾನ್ಯವಾಗಿರ್ತಕ್ಕಂಥ ಸ್ತೋತ್ರ ಯಾವುದಂದ್ರೆ ವಾಯುಸ್ತುತಿ. ನಿತ್ಯ ಪಠಣೀಯ ಎಲ್ಲರಿಂದಲೂ ಮತ್ತೆ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆ ಒಂದು ವಾಯುಸ್ತುತಿಯ ಈ ಒಂದು ಪಾಂತ್ವಸ್ಮಾನ್ ಅಂತಕ್ಕಂಥದ್ದು ಅದರ ಒಂದು ಪದಚ್ಛೇದ ಅಂತಕ್ಕಂಥದ್ದು ಮಾಡಿ ನಾಳಿಂದ ಅದರ ಒಂದು ಅರ್ಥದ ವಿವರಣೆಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ ವಿಪಾಟನಾದಿ ಕಪಟ ಪ್ರತ್ಯೇಕ ವಜ್ರಾಯಿತಾಹ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ ದಾರಿತ ರಾತಿದೂರ ಪ್ರಧ್ವಸ್ತ ಧ್ವಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿವೃಂದೈಹಿ. ಪದಚ್ಛೇದ ಹೇಗಂದ್ರೆ ಪಾಂತು ಅಸ್ಮಾನ್ ಅಂತ ಮಾಡ್ತೀವಿ, ಪಾಂತ್ವಸ್ಮಾನ್ ಅಂತ ಆಗ್ತದೆ, ಪಾಂತು ಅಸ್ಮಾನ್. ಒಂದು ದೊಡ್ಡ ಒಂದು ಶಬ್ದ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ ವಿಪಾಟನಾದಿ ಕಪಟ ಪ್ರತ್ಯೇಕ ವಜ್ರಾಯಿತಾ, ಒಂದೇ ಶಬ್ದ. ಆಮೇಲೆ ಶ್ರೀಮತ್ ಕಂಠೀರ ವಾಸ್ಯ ಪ್ರತತ ಸುನಖರಾಹ, ಪ್ರತತ ಸುನಖರಾಹ. ಆಮೇಲೆ ದಾರಿತ ರಾತಿದೂರ ಪ್ರಧ್ವಸ್ತ್ವಧ್ವಾಂತ ಶಾಂತ ಪ್ರವಿತತ ಮನಸ. ಆಮೇಲೆ ಭಾವಿತಾಹ ನಾಕಿ ವೃಂದೈಹಿ ಅಂತಕ್ಕಂಥದ್ದು. ಅದ ಕಾರಣ ಅರ್ಥ ಅಂತಕ್ಕಂಥದ್ದು ಸಂಕ್ಷೇಪವಾಗಿ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾಗಿತ್ತು ಅಂತಕ್ಕಂಥದ್ರೆ ಆ ನಖಗಳು, ಪರಮಾತ್ಮನ ನಖಗಳನ್ನ ನಾನು ನನ್ನ ರಕ್ಷಣೆ ಅಂತಕ್ಕಂಥದ್ದು ಮಾಡಿ, ಪರಮಾತ್ಮನ ನಖಗಳು, ಪರಮಾತ್ಮನ ಉಗುರುಗಳು, ನರಸಿಂಹದೇವರ ಉಗುರುಗಳು, ಉಗುರುಗಳು ನನ್ನನ್ನ ರಕ್ಷಣೆ ಮಾಡಲಿ. ಯಾಕಂದ್ರೆ ಪರಮಾತ್ಮನ ಬೇರೆ ಇಲ್ಲ, ಪರಮಾತ್ಮನ ಉಗುರು ಬೇರೆ ಇಲ್ಲ. ಪರಮಾತ್ಮ ನಮ್ಮಂಗೆ ಯಾವುದೋ ಉಗುರನ್ನ ನಾವು ಮುಟ್ಟಿದ್ರೆ ನಾವೇನಂತೀವಿ, ಮೈಲಿಗೆ ಅಂತಂತೀವಿ, ಅದು ಅಂತೀವಿ, ಇದಂತೀವಿ ಅಂತೀವಂತೀವಲ್ಲ. ಹಾಗಲ್ಲ, ಪರಮಾತ್ಮನ ಉಗುರು ಬೇರೆ ಅಲ್ಲ, ಪರಮಾತ್ಮನ ಒಂದು ಅವಯವ ಬೇರೆ. ಅಂದ್ರೆ ಯಾವ್ಯಾವ ಅವಯವಗಳು ಯಾವ್ಯಾವ ನಮ್ ಮಾಡ್ಬೇಕು ನಾವು ಅದರಿಂದನೇ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಪರಮಾತ್ಮ ಹಂಗಲ್ಲ, ಒಂದು ಉಗುರು ಕೂಡ ಪರಮಾತ್ಮ ಎಲ್ಲ ಕೂಡ ಅತ್ಯಂತ ಅದ್ಭುತ ಶಕ್ತಿಯಿಂದ ಕೂಡಿರ್ತಕ್ಕಂಥ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೂ ಪರಮಾತ್ಮನ ಯಾವುದು ಕೂಡ ಭೇದ ಅಂತಕ್ಕಂಥದ್ದಿಲ್ಲ. ಅಂತ ನಖಗಳು ಅಂದ್ರೆ ಉಗುರುಗಳು ನಮ್ಮನ್ನ ಪರಿಪಾಲನೆ ಮಾಡ್ಲಿ ಅಂತಕ್ಕಂಥದ್ದು. ಅದು ಎಂಥ ಉಗುರುಗಳು ಅಂತಕ್ಕಂಥದ್ದಂದ್ರೆ ವಜ್ರಾಯುಧದಂತೆ ಆ ಉಗುರುಗಳು, ನರಸಿಂಹದೇವರ ಉಗುರುಗಳು
ವಜ್ರಾಯುಧದಂತೆ ಸಮರ್ಥವಾಗಿರ್ತಕ್ಕಂಥವರು ಅಂತಕ್ಕಂಥ ಆ ಉಗುರುಗಳನ್ನ, ಆ ಶತ್ರುಗಳನ್ನ ಮಣಿಸಿರ್ತಕ್ಕಂಥ ಉಗುರುಗಳು. ಎಂಥ ಶತ್ರುಗಳು ಅಂತಕ್ಕಂಥ ಅಂದ್ರೆ ಆ ದೈತ್ಯರಾಗಿರ್ತಕ್ಕಂಥವರು ಆನೆಯಂತೆ ಮದಿಸಿರ್ತಕ್ಕಂಥ ಅಂತ ಕುಂಭಸ್ಥಳವನ್ನ ಭೇದಿಸ್ತಕ್ಕಂಥ ಈ ಉಗುರುಗಳು ಅಂತಕ್ಕಂಥದ್ದು, ಅದನ್ನ ದೇವತೆಗಳು ಸೇವನ ಅಂತಕ್ಕಂಥದ್ದು ಮಾಡಿದ್ದಾರೆ. ಅಂತ ಉಗುರುಗಳು ನನ್ನನ್ನ ಪಾಲನೆ ಮಾಡಲಿ ಅಂತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ ವಿವರವಾಗಿ ನಾಳಿಂದ ತಿಳಿಯಲು ಪ್ರಯತ್ನವಾಗುವುದರಿಗೆ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ವಿದ್ಯಾತ್ಮನಾ ವಾ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ